Hi, good morning, everyone. Good morning, sir. Very good morning, and welcome back to the class. Good morning, sir. Yes, good morning. One second. Huh. Good morning, sir. Good morning. Very good morning. Good morning, sir. Very good morning. ಹಾ ಹೇಳಿ. ನಿನ್ನೆ ಆಬ್ಸೆಂಟ್ ಆಗಿರೋರು ಫುಲ್ ಡೇ ಆಬ್ಸೆಂಟ್ ಇದ್ರೆ ನನ್ಗೇನು ಬೇಜಾರು ಇಲ್ಲ. ಅವ್ರು ಆಮೇಲೆ ಮಾತಾಡಿಸ್ತೀನಿ. ಓಕೆ, ಇನ್ ಬಿಟ್ವೀನ್ ದ ಸೆಷನ್ ಬಿಟ್ಟವರು ಅವ್ರು ಮಾತ್ರ ಆನ್ಸರ್ ಮಾಡ್ತೀರಾ ನನಗೆ? ಯಾರ್ಯಾರು ಅಂತ ನಾನು ಕೇಳಕ್ಕಾಗಲ್ಲ. ಓಕೆ, ಬಿಕಾಸ್ ದೇರ್ ಆರ್ ಸೋ ಮೆನಿ. So I want those students to just come up and answer and give me the reason. Those who left the session early. Because when I started, it was around 90 something, 96 actually. Then start ಮಾಡಿದಾಗ. But ಹೋಗ್ತಾ almost ಹೊಟ್ಟೋಯ್ತು, 75 something ಹೊಟ್ಟೋಗಿತ್ತು. So after around 20 students, why you people left the session early? So many were telling the sir, technical issue. ಒಪ್ಕೊಳ್ಳೋಣ. ಓಕೆ, ಟೆಕ್ನಿಕಲ್ ಇಶ್ಯೂ ಬರುತ್ತೆ, ಬಟ್ ಇನ್ಫಾರ್ಮ್ ಮಾಡಿದ್ರೆ ಯಾರಿಗಾದ್ರು ನೀವು? Huh? Can I ask those students to come up and answer no fast? Come on now, make it fast. ನೋಡಿ, ಯಾರು ಬಂದು ರೆಸ್ಪಾಂಡ್ ಮಾಡ್ತಿಲ್ಲ. ದಟ್ ಇಸ್ ನಾಟ್ ಗುಡ್. ಭರತ್, ನಾನು ಏನ್ ಕೇಳ್ತಾ ಇರೋದು, ಅನ್ಮ್ಯೂಟ್ ಅಂಡ್ ಟಾಕ್. ಸಾರಿ, ನಾಟ್ ಭರತ್, ಭಾವನಾ. ಸಾರಿ, ಭಾವನಾ, ಕೆನ್ ಯು ಅನ್ಮ್ಯೂಟ್ ಅಂಡ್ ಟಾಕ್? Good morning, sir. Very good morning, Bhavna. What happened? Tell me exactly. Sir, there was a technical issue, sir. Till 2 o'clock, I was there in the class. Afterwards, I wasn't able to be in the class, sir. ಬಟ್ ನೀವು ಇನ್ಫಾರ್ಮ್ ಮಾಡಿದ್ರ ಅಮ್ಮ ಈ ತರ ಆಯ್ತು ಅಂತ? ನಾನು ಕೇಳಿದ್ಮೇಲೆ ಇನ್ಫಾರ್ಮ್ Yes. ಮಾಡಿದ್ರಿ ನೀವು? Yes, sir. ನಾನ್ ಮೆಸೇಜ್ ಎಲ್ಲ ಗ್ರೂಪ್ ಅಲ್ಲಿ ಮೆಸೇಜಸ್ ಎಲ್ಲ ನೋಡಿ ನೀವೆಲ್ಲ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಆಮೇಲೆ. ಬಟ್ ನೀವೇ ಫಾರ್ಮಲ್ ಆಗಿ ಇನ್ಫಾರ್ಮ್ ಮಾಡ್ಬಿಡಿ, ತೊಂದರೆನೇ ಇರಲ್ಲ. Okay, sir. ಎಸ್, ಆಫ್ಟರ್ ಭಾವನಾ, ಹೂ ಎಲ್ಸ್ ನೆಕ್ಸ್ಟ್? ಷಣ್ಮುಖ, ಐ ಕಾಂಟ್ ಹಿಯರ್ ಯು. ಏನೋ ಮಾತಾಡ್ತಾ ಇದ್ದೀರಾ, ಅದು ಕೇಳಿಸ್ತಾ ಇಲ್ಲ. Sir? Yes, Shanmukh, tell me. Sir, I didn't attend last two classes yesterday, sir. Last two? Last two classes I didn't attend yesterday, physics and maths class. Why, sir? What happened? I had some power cut in my house, sir, so I didn't have Huh? any internet in the house, so I didn't, sir. Okay, then who else? Who else apart from Shanmukh? 95 students idira. See, it's easy to eliminate those who are absent yesterday. ಯಾರು ಸೆಷನ್ ಬಿಟ್ಟರು ಅವ್ರನ್ನ ಎಲಿಮಿನೇಟ್ ಮಾಡ್ಬೋದು ಈಸಿಯಾಗಿ ನಾನು. ಓಕೆ, ಬಟ್ ನೀವೇ ಬೇಗ ಬಂದು ಆನ್ಸರ್ ಮಾಡಿದ್ರೆ ಒಳ್ಳೇದು, ಸೊ ದಟ್ ಐ ಕ್ಯಾನ್ ಕಂಟಿನ್ಯೂ ವಿತ್ ದ ರೆಸ್ಟ್ ಆಫ್ ದ ಕ್ಲಾಸ್.
Srishti, just unmute and talk. Yes, sir. Yes, Srishti, tell me. Sir, actually, yesterday, it was my sister's birthday. Okay. So, actually, it was surprise, sir. So, during your class, it was done. ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಆಮೇಲಾದ್ರೂ ಹೇಳ್ಬೋದಿತ್ತಲ್ವಮ್ಮ. ಕರೆಕ್ಟ್. ಎಸ್ ಸರ್. ನಾನು ಎಲ್ಲರಿಗೂ ಕೇಳೋದು ಒಂದೇ ಒಂದು ವಿಚಾರ. ಓಕೆ, ಸಪೋಸ್ ನಿಮ್ಗೆ ರೆಗ್ಯುಲರ್ ಕ್ಲಾಸ್ ನಡೀತಾ ಇದ್ರೆ, ಅಂದ್ರೆ ನಿಮ್ ಸ್ಕೂಲಲ್ಲಿ ನಡೀತಾ ಇದ್ರೆ, ಒಂದು ಕ್ಲಾಸ್ ಮುಗಿಯೋದಕ್ಕೆ ಮುಂಚೆ ನೀವು ಆತರ ಬಿಟ್ಟು ಹೋಗ್ತೀರಾ? ಎಲ್ಲರೂ ಆನ್ಸರ್ ಮಾಡಿ. ನಥಿಂಗ್ ಎಲ್ಸ್ ಟು ಆಸ್ಕ್. ಒಂದು ಫಿಸಿಕಲ್ ಆಗಿ ಒಂದು ಕ್ಲಾಸ್ ನಡೀತಾ ಇದ್ರೆ, ನಿಮ್ ಸ್ಕೂಲಲ್ಲಿ ಒಂದು ಕ್ಲಾಸ್ ನಡೀತಾ ಇದೆ, ಆಯ್ತಾ? ಒಂದು ಕ್ಲಾಸ್ ಮುಗಿಯೋಕ್ ಮುಂಚೆ ನೀವು ಆತರ ಬಿಟ್ಟು ಹೋಗ್ತೀರಾ ಸೆಷನ್ ನ? ಅಷ್ಟೇ ನಾನು ಕೇಳೋದು. ಇಲ್ಲ ನೋಡಿ, ಎಲ್ಲರೂ ನೋ ನೋ ಅಂತ ಟೈಪ್ ಮಾಡ್ತಿದ್ದೀರಾ. ಓಕೆ, ದೆನ್ ಲೆಟ್ ಮಿ ಆಸ್ಕ್ ಯು, ದೆನ್ ವೈ ಹಿಯರ್? ಜಸ್ಟ್ ಬಿಕಾಸ್ ಇಟ್ಸ್ ಅನ್ ಆನ್ಲೈನ್ ಕ್ಲಾಸ್? ತಪ್ಪು. ಯಾರು ಇದನ್ನ ತುಂಬಾ ಲೈಟ್ ಆಗಿ ತಗೊಂಡಿದ್ದೀರೋ, ಈ ಆನ್ಲೈನ್ ಕ್ಲಾಸ್ ಅನ್ನ ಯಾರು ತುಂಬಾ ಲೈಟ್ ಆಗಿ ತಗೊಂಡಿದ್ದೀರೋ, ನಮ್ಗೆ ಇಷ್ಟ ಬಂದಾಗ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ, ಯು ಆರ್ ಚೀಟಿಂಗ್ ಯುವರ್ ಸೆಲ್ಫ್. ನನ್ಗೇನಿಲ್ಲ, ಐ ಆಮ್ ವರಿಡ್ ಅಬೌಟ್ ಮೈ ಸ್ಟೂಡೆಂಟ್ಸ್ ಅಷ್ಟೇ, ಅದೊಂದು ವಿಚಾರ. ಓಕೆ, ಅದು ಬಿಟ್ಟರೆ ನನ್ಗೇನು ತೊಂದರೆ ಇಲ್ಲ. ಓಕೆ, ಯು ಪೀಪಲ್ ಆರ್ ಚೀಟಿಂಗ್ ಯುವರ್ ಸೆಲ್ಫ್, ಮೊದಲನೇದು. ಎರಡನೇದು, ಆ ಸೆಷನ್ ಬಿಟ್ಟಾಗ ಏನ್ ಪಾಠ ನಡೆಯುತ್ತೋ ಅದನ್ನ ಮಿಸ್ ಮಾಡ್ಕೋತೀರಾ. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು. ನೋಡ್ರಿ, ಲೈವ್ ಕ್ಲಾಸ್ ಅಲ್ಲಿ ಏನ್ ಕಲ್ತ್ಕೋತಿರೋ ಆಲ್ಮೋಸ್ಟ್ ಅಷ್ಟೇ ಕಲ್ತ್ಕೊಳ್ಳೋದು ನೀವು. ಆಮೇಲೆ ಕಲ್ತ್ಕೊಳ್ಳೋಣ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ವಾ, ಸಾರಿ, ಅದರಿಂದ ಸಾಧ್ಯ ಇಲ್ಲ. ಆ ಮೆಂಟಾಲಿಟಿ ಇರೋರು ದಯವಿಟ್ಟು ಸೆಷನ್ ಇವಾಗ್ಲೇ ಬಿಟ್ಬಿಡಿ ಬೇಕಾದ್ರೆ. ಸೊ ಒಂದು ಕ್ಲಾಸ್ ಅಂತ ಇದ್ಮೇಲೆ ಆನ್ಲೈನ್ ಆದ್ರೂ ಇರ್ಲಿ, ಆಫ್ಲೈನ್ ಆದ್ರೂ ಇರ್ಲಿ, ಎರಡರಲ್ಲೂ ಒಂದೇ ತರ ಬಿಹೇವಿಯರ್ ಇರ್ಬೇಕು ನಿಮ್ದು. ಯೋಚನೆ ಮಾಡಿ, ನೀವು ಸ್ಕೂಲಲ್ಲಿ ಏನಾದ್ರು ಒಂದಿನ ಆಬ್ಸೆಂಟ್ ಆಗಿದ್ರೆ ನೀವು ಎಷ್ಟು ಪ್ರೊಸೀಜರ್ ಇತ್ತು? ಲೀವ್ ಲೆಟರ್ ತಗೊಂಡ್ ಬಾ, ಅವ್ರ ಪರ್ಮಿಷನ್ ತಗೋ, ಇವ್ರ ಪರ್ಮಿಷನ್ ತಗೋ, ದೇರ್ ಆರ್ ಸೋ ಮೆನಿ ಪ್ರೊಸೀಜರ್ಸ್. ಅದೆಲ್ಲ ನಾವ್ ಏನು ಕೇಳ್ತಾ ಇಲ್ಲ ನಿಮ್ಗೆ. ಓಕೆ, ಸೊ ನಾನ್ ಹೇಳೋದು ಒಂದೇ, ಡೋಂಟ್ ಚೀಟ್ ಯುವರ್ ಸೆಲ್ಫ್. ಓಕೆ, ಲೇಟರ್ ಆನ್, ಇವಾಗ ಆನ್ಲೈನ್ ಕ್ಲಾಸ್ ಅನ್ನ ಯಾರು ಸೀರಿಯಸ್ ಆಗಿ ತಗೊಂಡಿಲ್ವೋ, ಇನ್ ಫ್ಯೂಚರ್ ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ, ದಟ್ಸ್ ಫಾರ್ ಶೋರ್. ಟೆಕ್ನಿಕಲ್ ಇಶ್ಯೂಸ್ ಬಿಟ್ಬಿಡಿ. ಟೆಕ್ನಿಕಲ್ ಇಶ್ಯೂಸ್ ಇದ್ರೂ ಕೂಡ ಓಕೆ, ಯು ಕ್ಯಾನ್ ಸಾಲ್ವ್ ದಟ್ ಇಶ್ಯೂ, ದಟ್ ಇಸ್ ನಾಟ್ ಅ ಬಿಗ್ ಡೀಲ್. ಯಾರು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದ್ರು ಅವ್ರು ತುಂಬಾ ಕಷ್ಟಪಡ್ತಿರ್ತಾರೆ. ಏನಕ್ಕಂದ್ರೆ ಅಟ್ ಎನಿ ಕಾಸ್ಟ್ ದೇ ವಾಂಟ್ ಟು ಅಟೆಂಡ್ ದ ಕ್ಲಾಸ್, ಬಟ್ ಆದ್ರೂ ಕೂಡ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ಬಟ್ ದೇ ವಿಲ್ ಬಿ ಕೀಪ್ ಟ್ರೈಯಿಂಗ್. ಸಾರಿ, ಡೋಂಟ್ ಗಿವ್ ಮಿ ದಟ್ ಟೆಕ್ನಿಕಲ್ ಇಶ್ಯೂ ವರ್ಡ್. So students, take it seriously. That's all the only suggestion I can give you. ಸರ್, ನಾನು ಸುಮ್ಮನೆ ಇರ್ಬೋದಿತ್ರಿ, ಅಯ್ಯೋ ಎಷ್ಟು ಜನ ಇರ್ತಾರೋ ಇರ್ಲಿ, ಎಷ್ಟು ಜನ ಬಿಡ್ತಾರೋ ಬಿಡ್ಲಿ ಅಂತ ಸುಮ್ಮನೆ ಇರ್ಬೋದಿತ್ತು. ಸಿ, ಇದು ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಅಂಡ್ ಫ್ಯೂಚರ್ ಅಲ್ಲಿ ನಿಮ್ಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಜಸ್ಟ್ ಐ ಆಮ್ ಗಿವಿಂಗ್ ಯು ಸಮಥಿಂಗ್ ಅಷ್ಟು. ನಾನು ಹೇಳ್ತಾ ಇರೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಾನ್ ಸುಮ್ನೆ ನೋಡ್ದಂಗೆ ಸುಮ್ನೆ ಇರ್ಬೋದು, ಫೈನ್, ಅಯ್ಯೋ ನನ್ಗೇನಪ್ಪ, ಅವ್ರು ಕೂತ್ಕೊಂಡ್ರೆ ಪಾಠ ಹೇಳ್ಕೊಡ್ತೀನಿ, ಎದ್ದೋದ್ರೆ ಎದ್ದೋಗ್ಲಿ, ಆತರ ಇರ್ಬೋದು, ಆರಾಮಾಗಿರ್ಬೋದು, ತೊಂದ್ರೆನೇ ಇಲ್ಲ ನನ್ಗೆ. ಬಟ್ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಐ ಆಮ್ ಕನ್ಸರ್ನ್ಡ್ ಅಬೌಟ್ ಯು ಪೀಪಲ್. ಓಕೆ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳಿದ್ದನ್ನ. ಯಾರನ್ನು ಬೈಬೇಕು ಬೆಳಗ್ಗೆನೆ, ಯಾರಿಗಾದ್ರೂ ಹರ್ಟ್ ಮಾಡ್ಬೇಕು ಆತರ ಅಲ್ಲ. It's once for all. I want to say it for everybody. Let it be online class, let it be offline class. ಒಂದೇ ತರ ಇರಿ ನೀವು. ಆನ್ಲೈನ್ ಕ್ಲಾಸ್ ಅಲ್ಲಿ ಆಫ್ಲೈನ್ ಕ್ಲಾಸ್ ಅಲ್ಲಿ ಹೇಗೆ ಇರ್ತಿದ್ರೋ, ಓಕೆ, ಆನ್ಲೈನ್ ಕ್ಲಾಸ್ ಅಲ್ಲೂ ಹಾಗೆ ಇರ್ಬೇಕು ನಿಮ್ ಬಿಹೇವಿಯರ್. ಅದ್ರಲ್ಲಿ ಬದಲಾವಣೆ ಮಾಡಬಾರ್ದು. ಫಿಸಿಕಲಿ ನಾನು ನಿಮ್ಮನ್ನು ನೋಡಕ್ ಸಾಧ್ಯ ಇಲ್ಲ, ಬಟ್ ಇಟ್ ಡಸಂಟ್ ಮೀನ್ ದಟ್ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ತಪ್ಪಾಗುತ್ತೆ. ಸೊ ಥಿಂಕ್ ಸೀರಿಯಸ್ಲಿ. ಓಕೆ, ರೈಟ್. ಸೊ ಇದು ಕಾಮನ್ ಆಗಿ ಎಲ್ಲಾರ್ಗು ಹೇಳ್ಬೇಕಾಗಿತ್ತು, ನಿನ್ನೆ ಆಬ್ಸೆಂಟ್ ಆಗಿರೋರ್ಗು ಅಷ್ಟೇ ಅಲ್ಲ. ಯಾರ ಹತ್ರ ಸೆಷನ್ ಇನ್ ಬಿಟ್ವೀನ್ ಬಿಟ್ಟು ಹೋಗ್ತಿರೋ, ಇಲ್ಲ ಯಾರು ಆಬ್ಸೆಂಟ್ ಆಗ್ತಿರೋ, ಓಕೆ, ಲಾಸ್ ನಿಮ್ಗೇನೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅದನ್ನು. ಸೊ ಟೇಕ್ ಇಟ್ ಸೀರಿಯಸ್ಲಿ. ಓಕೆ,
Yes, now tell me. Nenne, actually last, how many problems we did yesterday? 12 12 problems we finished yesterday, right? ಒಂದ್ಸಲ ಯಾಕಂದ್ರೆ ನೆನ್ನೆ ಅದು ಸರಿಯಾಗಿ ಏನ್ ಸೆಷನ್ ನಡೀಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್. ಓಕೆ, ಐ ಜಸ್ಟ್ ವಾಂಟ್ ಎವ್ರಿ ಒನ್ ಟು ಕ್ವಿಕ್ಲಿ ಗೋ ಥ್ರೂ ದಸ್. ಯಾರು ಆಬ್ಸೆಂಟ್ ಆಗಿದ್ರೋ ಅವ್ರೇನು ಕೇಳಬಾರ್ದು, ಕೇಳಿಸ್ಕೊಳ್ಳಿ. ದೋಸ್ ಆರ್ ಆಬ್ಸೆಂಟ್ ಎಸ್ಟರ್ಡೇ ನೀವೇನು ಕೇಳಬಾರ್ದು. ಸೆಷನ್ ಬಿಟ್ಟವರು ಯಾರು ಏನು ಕೇಳಬಾರ್ದು. ಫುಲ್ ಸೆಷನ್ ಯಾರು ಪ್ರೆಸೆಂಟ್ ಇದ್ರೋ, ಓಕೆ, you people can quickly go through those problems which I did yesterday, okay? And in that, if you have any doubts, first ask me, and then we will continue with the remaining. Okay, so I'll give you time for everybody. Please go through and let me know. Ibru kelangilla, ondu yaar absent agidro avaru, okay? So innondu yaar session bitro avaru. Excuse me, sir. Yes, Amrut. Sir, 69th one, sir. Explain. 1 second. ಹಾ 69 ಅಲ್ವಾ, ರೈಟ್. ಏರಿಯಾ ಆಫ್ ಟ್ರಯಾಂಗಲ್. ಹಾ, ಆಮೇಲೆ ನಿನ್ನೆ ಒಂದು ಹೇಳ್ಬೇಕಿತ್ತು ಬಟ್ ಮರ್ತೋಯ್ತು ನನಗೆ. ಓಕೆ, ನಿನ್ನೆ ಅಲ್ಲ, ನಾಟ್ ಜಸ್ಟ್ ಓಕೆ, ನಾಟ್ ಇನ್ ಎಸ್ಟರ್ಡೇಸ್ ಕ್ಲಾಸ್, ಅದಕ್ಕೆ ಮುಂಚೆ ಕ್ಲಾಸ್ ಲಾಸ್ಟ್ ವೀಕ್ ಅಲ್ವಾ? ನೋ ನೋ, ನಾಟ್ ಲಾಸ್ಟ್ ವೀಕ್, ಆನ್ ಇನ್ ಟ್ಯೂಸ್ಡೇಸ್ ಕ್ಲಾಸ್ ಈ ಸರ್ಕಮ್ ರೇಡಿಯಸ್ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಕೊಟ್ಟೆ, ಇಫ್ ಯು ರಿಮೆಂಬರ್. ಸ್ಟೂಡೆಂಟ್ಸ್, ಇದೊಂದು ಫಾರ್ಮುಲಾ ಕೊಟ್ಟಿದ್ದೀನಲ್ವಾ, ಒಂದು ಸ್ವಲ್ಪ ತಪ್ಪಿದೆ ಇದರಲ್ಲಿ. ಆಕ್ಚುಲಿ ನೇಹಾ ಜಸ್ಟ್ ಡಿಸ್ಕಸ್ಡ್ ವಿತ್ ಮೀ, ದೆನ್ ಐ ರಿಯಲೈಸ್ ಐ ಗೇವ್ ಸಮಥಿಂಗ್ ರಾಂಗ್ ಆಕ್ಚುಲಿ, ರೈಟ್? ದ ಕರೆಕ್ಟ್ ಫಾರ್ಮುಲಾ ಶುಡ್ ಬಿ, ಕೊಟ್ಟಿರೋದು ಇದು ನಾನು, ದಿಸ್ ಇಸ್ ರಾಂಗ್ ಆಕ್ಚುಲಿ. ಓಕೆ, ಡಿನಾಮಿನೇಟರ್ ಅಲ್ಲಿ a plus b plus c ಇದೊಂದು ಟರ್ಮ್ ಮಿಸ್ ಆಗಿದೆ. ಐ ವಾಂಟ್ ಎವ್ರಿ ಒನ್ ಟು ನೋಟ್ ಡೌನ್ ದಿಸ್. ಈ ಮೂರು ಟರ್ಮ್ ಹಾಗೆ ಇರುತ್ತೆ, ಅಲಾಂಗ್ ವಿತ್ ದಟ್ ಇದೊಂದು ಟರ್ಮ್ ಎಕ್ಸ್ಟ್ರಾ ಬರ್ಕೋಬೇಕು ಎಲ್ಲರೂ. ಓಕೆ, please make a note. Okay, na? Yes, Samrut. Now you can come up, Samrut. Yes, sir. Yes, Samrut, tell me. The 69th one, sir. Area of triangle equals a square minus Correct alva? So area of triangle ಏನಪ್ಪ, ಡೆಲ್ಟಾ ಏನು ಕೊಟ್ಟಿದ್ದಾರೆ ಅವರು? a square minus bracket b square b minus c the whole square alva? Yes, sir. First this can be written as, ಈ ಮೆಥಡ್ ಅರ್ಥ ಆಯ್ತಪ್ಪ? Yes, a square minus b This square. is a square minus b square, a plus b into a minus b, right? Yes, sir. So I'm just going to do some alterations here. A plus b plus c. I'm adding and subtracting c for this. Okay, sir. Okay na? So aವಾಗ plus c ಮಾಡಿದ್ರೆ minus c, ಇದು minus 2c ಆಗುತ್ತೆ. It's okay? Yes, sir. Yes. Okay, and this can be written as a plus b plus c minus 2b. Is it okay? Yes, sir. What is a plus b plus c? S 2s 2s minus 2c multiplied by 2s minus 2b. Is it okay now? Yes, sir. 2 ಕಾಮನ್ ತೆಗಿ, s minus c, again 2 ಕಾಮನ್ ತೆಗಿ, s minus b ಬರುತ್ತೆ. So 4 into s minus c into s minus b ಆಗುತ್ತೆ. Okay, sir. That's correct? Yes, sir. Okay, then area of triangle formula ಹೇಳಪ್ಪ. Root of s into s minus a into s minus b into s minus c. Root of S into s minus a, s minus into b, s minus a into s minus b into s minus c. Correct now? Right. Yes, sir. This is the area of triangle formula, right? Then tan of a by 2 formula. And a by 2 equals root of s minus b into s minus c. S minus b multiplied by S minus divided by s into s minus a. right. Yes, ಈಗ sir. ನಾನು s minus b, whatever I have written here, ಇಲ್ಲಿ ಬರ್ದಿದ್ದೀನಲ್ವಾ? The Yes, same sir. thing can also be written as s minus b multiplied by s minus c divided by delta. ನಿಂಗೆ ಕನ್ಫ್ಯೂಷನ್ ಆದ್ರೆ ಏನು ಮಾಡ್ಬೇಡ, ಈ ಡೆಲ್ಟಾ ಇದೆಯಲ್ವಾ, ಈ ಡಿನಾಮಿನೇಟರ್ಸ್, ಈಗ ವಾಟ್ ಎವರ್ ಯು ಹ್ಯಾವ್ ರಿಟನ್ ಹಿಯರ್ ನೌ, Yes, sir. ದಿಸ್ ಡಿವೈಡೆಡ್ ಬೈ ಡೆಲ್ಟಾ ಮಾಡು. Okay. ರೈಟ್. ಸೊ ಅವಾಗ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಎಸ್ ಇಂಟು ಎಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. Okay. Then this will be the remaining thing. Okay. Okay. Okay na? So what is s minus b into s minus c? Delta. ಆಮೇಲೆ 4 ಅನ್ನ ಈ ಕಡೆ, this is delta, 4 ಈ ಕಡೆ ಶಿಫ್ಟ್ ಮಾಡ್ತೀವಿ, ಸೊ ಡೆಲ್ಟಾ ಬೈ 4 ಆಗುತ್ತೆ ಅವಾಗ. Okay. Right. So ಇಲ್ಲಿ s minus b into s minus c can be written as
delta by 4 divided by delta cancel ಆಯ್ತು. What's the remaining? 1/4. Yeah, that's it. Okay, sir. But Thank you, division sir. ಗೊತ್ತಾಗಬೇಕು ನಿಮಗೆ ಅಷ್ಟೇ. ಈ Yes, ಫಾರ್ಮುಲಾ sir. ಬರ್ಕೊಂಡು whatever you have written, okay, this divided by delta, then you will get this term what I have written here. Okay, sir. Thank you, sir. Yes, ಬೇರೆ ಏನಾದರೂ ಡೌಟ್ಸ್ ಇದೆಯಾ? Others, those who are present, yes, you can ask me. Yes, talent. Who's asking? Rukia is asking for 73. Okay, Rukia. See, in 73, you have something called a by b square minus c square plus c by b square minus a square equal to 0. Rukia, after taking LCM and simplifying, the simplest form will be ab square minus a cube plus b square c minus c cube will be equal to 0. After taking LCM, this will be the simplest form. Then it can be, just look at here. In these two, b square will be taken common, a plus c, you will get it. And in this two, minus will be taken common, a cube plus b cube, you will get it. Got it? Okay, we have a formula for a cube plus c cube. We have a formula. Okay, so a plus c multiplied by a square minus ac plus c square equal to 0. So observe, okay, a plus c can be taken common from these two, right? B square from this, right? Then minus should be multiplied for all the three. So minus a square plus ac minus c square equal to 0. Okay, remember this is a, b, c are the sides of a triangle. They cannot be okay 0. Some, when you add the two sides of a triangle, it cannot be 0, right? So a plus c cannot be equal to 0. That is ruled out. Then this is the only remaining thing, right? I'm going to rearrange this one as b square plus ac is equal to a square plus c square, right? Then I will shift b square. AC is equal to a square plus c square minus b square. Then shift AC this side. So 1 is equal to a square plus c square minus b square divided by AC. Multiply half on both sides. When I multiply half on both sides, right? And now whatever I am going to get here, this is the formula for cos A by using cosine rule, right? So that means cos A can be written as 1 by 2. If cos A is 1, cos B, right? Sorry, not cos, this is B, yeah. Cos B, then the value of B will be equal to 60 degrees or pi by 3. That's okay, Rukia? Just go through once and then tell me, Rukia, if it's fine. ಅಂಜನ್ ಶೆಟ್ಟಿ, ನೀವು ಫುಲ್ ಸೆಷನ್ ಇದ್ರ ನಿನ್ನೆ ನಾ ಹೇಳಿದೀನಿ, ಇಬ್ರು ಕೇಳಬಾರ್ದು. ಒಬ್ರು ಯಾರು ಸೆಷನ್ ನ ಅರ್ಧದಲ್ಲೇ ಬಿಟ್ಟು ಹೋಗಿರೋರು, ಇನ್ನೊಂದು ಫುಲ್ ಡೇ ಆಬ್ಸೆಂಟ್ ಆಗಿರೋರು, ಅವ್ರಿಬ್ರು ಕೇಳಬಾರ್ದು. ಬಟ್ ನೆನ್ನೆ ನೀವು ಇದ್ರ, ಬಟ್ ಫುಲ್ ಸೆಷನ್ ಇದ್ರ ಅಂತ ಗೊತ್ತಾಗ್ಬೇಕು ನನಗೆ. ಓಕೆ, ರೈಟ್, ನೋ ಪ್ರಾಬ್ಲಮ್ ಅಂಜನ್, ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ 75 ಅಲ್ಲಿ ಒಂದು ಕಂಡೀಷನ್ ಇದೆ ಅಂಜನ್ ಶೆಟ್ಟಿ. ಮೊದಲನೇದು, one side is double the other and the difference between the two angles will be equal to 60 degrees. This is the condition given alva. So ಅಂಜನ್ ಶೆಟ್ಟಿ ಇದರಲ್ಲಿ a is equal to b plus 60 ಅಂತಾನು ಬರ್ಕೋಬಹುದು, right? Let me use sine rule. The sine rule says a by sine a is equal to b by sine b, right? So a can be written as 2b alva. ಆಮೇಲೆ this can be written as b plus 60 is equal to b by sin b. b cancel ಮಾಡಿ, cross multiply ಮಾಡಿ ಈಗ. So this will be 2 sin b equal to, ಇದನ್ನ ರೈಟ್ ಕಳಿಸ್ತೀನಿ. At the same time expansion ಮಾಡಿ by using the formula of sin of a plus b. So what is sin of a plus b? Sin a cos b plus cos a sin b. Correct? ಈ sin 60 ಎಲ್ಲೆಲ್ಲಿ ಬರುತ್ತೋ cos 60 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, so this will be sin b, cos b ಅಂದ್ರೆ 1/2 ಅಲ್ವಾ, cos 60, right? So cos b ಹಾಗೆ ಇಟ್ಕೊಳ್ಳಿ, sin 60 will be √3/2. That's correct ಅಂಜನ್ ಶೆಟ್ಟಿ. ಆಮೇಲೆ ಇದನ್ನ ಲೆಫ್ಟ್ ತಗೊಂಬನ್ನಿ ಈಗ.
So 2 minus 1 by 2, 2 minus 1 by 2 will be 3 by 2 ಆಗುತ್ತೆ. So 3 by 2 sin b is equal to root 3 by 2 cos b ಆಯ್ತು. That's okay. ಆಮೇಲೆ 2 to cancel ಮಾಡಿ. ಈಗ cos b ಈ ಕಡೆ ಶಿಫ್ಟ್ ಮಾಡಿ, sin b by cos b tan b ಆಗುತ್ತೆ. root 3 by 3, root 3 by 3 will be 1 by root 3. 1 by root 3 ಅಂದ್ರೆ ಎಷ್ಟು ಬಂತು? b value will be equal to 30 degrees. Okay, b value 30 degrees ಗೊತ್ತಾಯ್ತು, ಬಟ್ ಅವರು b ಕೇಳ್ತಿಲ್ಲ. they are asking for a, right? So ಇಲ್ಲಿ substitute ಮಾಡಿ, therefore a will be equal to 30 plus 60 and that will be equal to 90. Yes, anybody else? Okay, Chandrakala, I will explain. One by one, Chandrakala already 79 ಕೇಳ್ಬಿಟ್ಟಿದ್ದಾರೆ, 72 ಕೇಳಿದ್ದಾರೆ. So let me explain 72, then I will come to 79. So please wait. Okay, 72 ಏನಿದೆ? In a triangle ABC, a square sin 2c plus c square sin 2a. This is the expression what we need to explain, alva? Okay, so now just listen to me now. A square ಹಾಗೆ ಇಟ್ಕೊಳ್ಳಿ, sin 2c can be written as 2 sin c cos c plus c square into 2 sin a cos a, right? Now from this observe ಮಾಡಿ, ಇಲ್ಲಿ you have something called as sin c and sin a. Let me take the help of sine rule. What is the sine rule says? A by sin a is equal to 2r. ಆಮೇಲೆ ಇನ್ನೊಂದು c by sin c also equal to 2r. ಕರೆಕ್ಟಾ? ಇಲ್ಲಿ ನೋಡಿ, ನನಗೆ ಬೇಕಾಗಿರೋದು sin a, ಈ ಕಡೆ ಶಿಫ್ಟ್ ಮಾಡಿ, 2r ಈ ಕಡೆ ಶಿಫ್ಟ್ ಮಾಡಿ, right? So sin a can be written as a by 2r and sin c can be written as c by 2r. So replace ಮಾಡಿ. Okay, so 2a square, okay, multiplied by c by 2r cos c, right? Plus 2c square ಹಾಗೆ ಇಟ್ಕೊಳ್ಳಿ, sin a can be written as a by 2r multiplied by cos a. So you can cancel this 2. ಅದಾದ್ಮೇಲೆ just observe ಮಾಡಿ. Okay, from both AC will be taken common. AC by r ಕಾಮನ್ ತೆಗಿಬಹುದು. AC by r ಕಾಮನ್ ತೆಗೆದ್ಮೇಲೆ ಇಲ್ಲಿ a ಹಾಗೆ ಇರುತ್ತೆ, a multiplied by cos c plus c multiplied by cos a. And by using projection rule ಅಂತ ಒಂದಿದೆ, ಲಿಸ್ಟ್ ಅಲ್ಲಿ ನೋಡಿ. Okay, this much of value is nothing but b, right? So ಏನಾಯ್ತು ಅವಾಗ ಇದು a b c by r ಆಯ್ತು. ಬಟ್ ನಿಮ್ಮ ಆಪ್ಷನ್ಸ್ ಅಲ್ಲಿ ನೋಡಿಬೇಕಾದ್ರೆ a b c by r ಅಲ್ಲ, it is in terms of delta. What is delta? Area of triangle. Area of triangle we have a formula. ನೋಡಿ, what is the formula of delta will be abc by 4r. ಕರೆಕ್ಟಾ? ಬಟ್ ನಿಮ್ಗೆ ಇರೋದು abc by r ಅಷ್ಟೇ, right? So abc can be written as ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಡಿ. ಈಗ ಡೆಲ್ಟಾ ಮಲ್ಟಿಪ್ಲೈಡ್ ಬೈ 4r ಬರಿಬೋದಲ್ವಾ? ಸೊ ಅವಾಗ ಇದೇನಾಯ್ತು, ಡೆಲ್ಟಾ ಮಲ್ಟಿಪ್ಲೈಡ್ ಬೈ 4r ಡಿವೈಡೆಡ್ ಬೈ r. r ಕ್ಯಾನ್ಸಲ್ ಮಾಡಿ, 4 times delta. Yes, that is present in option D. Yes, Chandrakala, please go through once and then tell me if it's clear. Ah, 79 ಇಬ್ಬರು ಕೇಳಿದ್ದಾರೆ, ಬ್ರುಕ್ಸಾರ್ and ನಿಶ್ಚಿತಾ. Oh yeah, that is component on dividend rule. Okay, because yesterday, ಇವತ್ತು ಅಷ್ಟೇ ಗೊತ್ತಿಲ್ಲ, my blue marker, ನಾನು ಆಕ್ಚುಲಿ ವೈಟ್ ಬೋರ್ಡ್ ಮಾರ್ಕರ್ ಹಿಂಗ್ ತಗೊಂಬಂದೆ ಹಾಕಿದ್ದೀನಿ, ಬಟ್ ಸಮಥಿಂಗ್ ಇಸ್ ರಾಂಗ್, ಐ ಡೋಂಟ್ ನೋ ಸೀರಿಯಸ್ಲಿ. ಸೊ ಹಾಗಾಗಿ ಬ್ಲೂ ಮಾರ್ಕರ್ ಉಪಯೋಗಿಸ್ತಲ್ಲ, ಐ ಆಮ್ ಯೂಸಿಂಗ್ ದ ರೆಡ್ ಒನ್ ಟುಡೇ. ಐ ನೋ ಎಸ್ಟರ್ಡೇ ದ ಸ್ಪೇಸ್ ವಾಸ್ ಇಲ್ಲಿ ಸರಿಯಾಗಿರ್ಲಿಲ್ಲ, ಸೊ ಐ ಕುಡಂಟ್ ಏಬಲ್ ಟು ಎಕ್ಸ್ಪ್ಲೈನ್ ದಟ್. ಲಾಸ್ಟ್ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ. ಒಂದು, ನೀವ್ ಯಾರು ಸರಿಯಾಗಿ ಕ್ಲಾಸಲ್ಲಿ ಕೂತ್ಕೊಂಡಿಲ್ಲ, ಎಲ್ಲ ಸೆಷನ್ ಬಿಟ್ಟು ಓಡೋಗ್ತಾ ಇದ್ರ, ಅಂಡ್ ಅದ್ ನನ್ಗೆ ಯಾಕೋ ಸ್ವಲ್ಪ ಬೇಜಾರಾಯ್ತು. ಓಕೆ, ದೆನ್ ಲೇಟರ್ ಐ ರಿಯಲೈಸ್ಡ್, ಅಯ್ಯೋ ಎಷ್ಟು ಜನ ಆದ್ರೂ ಇರ್ಲಿ, ಓಕೆ ನಾನು ಯಾಕೆ ವರಿ ಮಾಡ್ಬೇಕು, ಐ ರಿಯಲೈಸ್ ಲೇಟರ್. But at that moment I felt bad. Okay, why the students are leaving suddenly anta. So even I was upset little bit, but then later I recovered. Okay, ಆಗುತ್ತೆ, ನೀವು ಸೆಷನ್ ಬಿಟ್ಟು ಹೋದಾಗ, ಇನ್ ಬಿಟ್ವೀನ್ ದ ಸೆಷನ್ ಬಿಟ್ಟು ಹೋದಾಗ ನನಗೂ ಬೇಜಾರಾಗುತ್ತೆ.
ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ನನಗೆ ಬೇಜಾರಾಗಲ್ವಾ? ಓಕೆ, ಸಡನ್ ಕ್ಲಾಸ್ ನಡೀತಾ ಇದ್ರೆ ಯಾರಾದ್ರೂ ಎದ್ದು ಹೋಗ್ಬಿಟ್ರೆ ನಂಗೆ ಬೇಜಾರಾಗಲ್ವಾ? ನನಗೂ ಇದೆ ಹೇಳಿ. ಓಕೆ, ನಾ ಸಿ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ನೋ? ಇವನ್ ಐ ಹ್ಯಾವ್ ದಟ್ ಎಮೋಷನ್ ಸಮಥಿಂಗ್, ಅದೆಲ್ಲ ಇರುತ್ತೆ ನನ್ಗೂ. ಸಿ ಲೇಟರ್ ಅದು ರಿಕವರ್ ಆಗೋದು ಬೇರೆ, ನನಗೆ ನಾನ್ ಕನ್ಸೋಲ್ ಮಾಡ್ಕೊಳ್ಳೋದು ಬೇರೆ. ಫೈನ್, ಹೋದ್ರು ಹೋಗ್ಲಿ ಬಿಡು, ನನ್ಗೇನಾಗ್ಬೇಕು ಆತರ ಹೇಳ್ಕೊಳ್ಳೋದು ಬೇರೆ. ಬಟ್ ಆ ಮೂಮೆಂಟ್ ಅಲ್ಲಿ ನಮ್ಗೆ ಬೇಜಾರಾಗತ್ತೆ. Okay, pa. Let's go to that 69, what everyone is asking for. Sine 2x is equal to n into sine 2y. Correct? Right. Then they're asking something. Then explain madana iga. This can be rewritten as sine 2x by sine 2y is equal to n by 1. Okay. ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಅಲ್ಲಿ ಒಂದು ರೂಲ್ ಇದೆ, ಕಾಂಪೊನೆಂಟೋ ಅಂಡ್ ಡಿವಿಡೆಂಡೋ ರೂಲ್ ಅಂತ ಕರಿತೀವಿ. ಅದನ್ನ CND ಅಂತ ಶಾರ್ಟ್ ಫಾರ್ಮ್ ಬರ್ದಿದ್ದೀನಿ. ಇಫ್ ಯು ಸಪೋಸ್ ಹ್ಯಾವ್ a by b is equal to c by d, then after applying this rule, a plus b divided by a minus b is equal to c plus d divided by c minus d. ಇದು ಗೊತ್ತಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಲ್ಲ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸೊ ಇದನ್ನ ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಆಫ್ಟರ್ ಅಪ್ಲೈಯಿಂಗ್ ದ ಕಾಂಪೊನೆಂಟ್ ಆನ್ ಡಿವಿಡೆಂಡೋ ರೂಲ್, sine 2x plus sine 2y divided by sine 2x minus sine 2y is equal to n plus 1 by n minus 1. This is by applying component on dividend rule. Numerator sin c plus sin d. So 2 into sine of c plus d divided by 2 into cos of c minus d divided by 2. Denominator sin c minus sin d. So that will be 2 cos c plus d by 2 into sine of c minus d divided by 2. ರೈಟ್ ಹ್ಯಾಂಡ್ ಸೈಡ್ ಏನು ಚೇಂಜಸ್ ಆಗಲ್ಲ, ರೈಟ್ ಹ್ಯಾಂಡ್ ಸೈಡ್ ಲಾಸ್ಟ್ ವರ್ಗೂ ಹಾಗೆ ಇರುತ್ತೆ, ಏನ್ ಚೇಂಜಸ್ ಆಗಲ್ಲ. ಬಟ್ ಐ ಶುಡ್ ಎಕ್ಸ್ಪ್ರೆಸ್ ದಿಸ್ ಇನ್ ದ ಫಾರ್ಮೆಟ್. ಅಲ್ಲಿ ಕೇಳಿರೋದೇನು, tan of x plus y by tan of x minus y. 2 ಕ್ಯಾನ್ಸಲ್ ಮಾಡಿ. ಒಂದು ಅಬ್ಸರ್ವ್ ಮಾಡಿ, ಈಗ 2 ಕ್ಯಾನ್ ಬಿ ಟೇಕನ್ ಕಾಮನ್ ಅಂಡ್ ಕ್ಯಾನ್ ಬಿ ಕ್ಯಾನ್ಸಲ್ ವಿತ್ ದಿಸ್. ಆಲ್ ದ ಟರ್ಮ್ಸ್ಗೂ ಅದೇ ಪಾಲಿಸಿ ಅಪ್ಲೈ ಆಗುತ್ತೆ. 2 ಯು ಕ್ಯಾನ್ ಟೇಕ್ ಇಟ್ ಕಾಮನ್, ಕ್ಯಾನ್ಸಲ್ ವಿತ್ ದಿಸ್, ರೈಟ್? ಸೊ ಅವಾಗ ಮಾಡಿದಾಗ ಏನ್ ಸಿಗುತ್ತೆ ನಿಮ್ಗೆ, sin of x plus y divided by cos of x plus y. Sin by cos will be tan. So this will become tan of x plus y. ಆಮೇಲೆ cos by sin will be cot. Cot can be written as 1 by tan. So tan of x minus y ಬರುತ್ತೆ. Right side no changes, n minus 1 by n plus 1 only. Okay? So ಯಾರು ಕೇಳಿದ್ರು ಅವ್ರು ಒಂದ್ಸಲ ನೋಡ್ಕೊಂಡ್ಬಿಡಿ, ಆಮೇಲೆ ಹೇಳಿ. Yes, Nurain, that's what I said. Take 2 common, cancel with this. And that happens for all the 4 terms. You have to do it for all the 4. Mr. Stalin, unmute. Unmute option ಕೊಟ್ಟಿದ್ದೀನಲ್ವಾ, ಮಾತಾಡಿ. ಆಗ್ಲಿಂದ ಯಾರು ಮಾತಾಡ್ತಾ ಇಲ್ಲ ಸರ್, ಬಂದಿದ್ದ ತಕ್ಷಣ ಬೈದ್ಬಿಟ್ರು ಎಲ್ಲರಿಗೂ ಅಂತ. ಹಾ, yes Stalin, tell me. Sir, I understood all the questions, sir, but still ಅದು full confidence ಬಂದಿಲ್ಲ. You cannot, ನೀವು ಅದು ಇವಾಗ ಸದ್ಯಕ್ಕೆ ಹೇಳಕ್ ಸಾಧ್ಯನೇ ಇಲ್ಲ. I have completely learned trigonometry. You cannot say, ಸಾಧ್ಯನೇ ಇಲ್ಲ ನಿಮ್ಮಿಂದ ಹೇಳಕ್ಕೆ. Got it? Yes, sir. So that means what? We have to practice. ಒಂದು ಪ್ರಾಕ್ಟೀಸ್ ಮಾಡಬೇಕು. Okay, and this is not the beginning or the end of trigonometry. Okay, ನೀವು ಏನ್ ಕಲ್ತಿದ್ರೋ ಟ್ರಿಗ್ನೋಮೆಟ್ರಿ, ಏನೇನ್ ಮೆಥಡ್ಸ್ ಎಲ್ಲ ಕಲ್ತಿದ್ರೋ, I will never say this is okay, I have okay, ನಾನು ನಿಮಗೆ ಕಂಪ್ಲೀಟ್ ಟ್ರಿಗ್ನೋಮೆಟ್ರಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಸಾರಿ, I can never say that.
ಸರ್ ಹಾಗಾದ್ರೆ ನೀವು ಅಂದ್ರೆ ನಮ್ಗೆ ಚೀಟ್ ಮಾಡಿದ್ರಲ್ವಾ ಸರ್, ನಿಮ್ಗೆ ಫುಲ್ ಹೇಳ್ಕೊಟ್ಟಿಲ್ಲ ಅಲ್ವಾ? ಖಂಡಿತ ಇಲ್ಲ. ಕಾನ್ಸೆಪ್ಟ್ಸ್ ಏನಿದೆ, ಫಾರ್ಮುಲಾಸ್ ಏನಿದೆ, ಅದನ್ನೆಲ್ಲ ನಾನು ಹೇಳ್ಕೊಟ್ಟಾಯ್ತು. ಬಟ್ ಯಾವ ಸಿ ದ ಥಿಂಗ್ ಇಸ್, ಐ ಕ್ಯಾನ್ ನೆವರ್ ಸೇ ಎ ಪ್ರಾಬ್ಲಮ್ ವಿಲ್ ಕಮ್ ಸಮಥಿಂಗ್ ಲೈಕ್ ದಿಸ್. ಆ ತರ ಎಕ್ಸ್ಪೆಕ್ಟ್, ನೋ, ಐ ಕ್ಯಾನಾಟ್ ಸೇ ದಟ್. even though I have learned trigonometry ಅಂತ ನನಗೆ ಗೊತ್ತಿದ್ರು, sometimes even I will struggle by looking at some problems. ಅರ್ಥ ಆಯ್ತಾ? So nobody can say I'm confident I have learned everything. Nobody can say that. We should keep practicing, we should keep learning. That's all the procedure. Okay, sir. Hey students, anybody want to say anything? Sir, next chapter ಯಾವುದು ಸರ್? ಸ್ವಲ್ಪ ವೆಯ್ಟ್ ಮಾಡಿ ಸರ್, ನನ್ಗೆ ಇದ್ರ ಬಗ್ಗೆ ಡಿಸ್ಕಷನ್ನೇ ಮುಗ್ದಿಲ್ಲ. ನೀನು ಆಗ್ಲೇ ಮುಂದಕ್ಕೆ ಕೊಟ್ಟೋದ್ರ? ಹಾ, ಇನ್ನು ಇದಾರ. ಇವತ್ತು ನೋಡಿ, ಇವತ್ತು 113 ಸ್ಟ್ರೆಂತ್. ಓಕೆ, ನೆನ್ನೆ ಇದ್ದಿದ್ದೆ 96. ಓಕೆ, ಸೊ ಎಲ್ಲಿ ಹೋಗಿದ್ರೋ ಗೊತ್ತಿಲ್ಲಪ್ಪ ನಿನ್ನೆ ಎಲ್ಲಾರು. ನೆನ್ನೆ ಏನಾದ್ರು ಫೆಸ್ಟಿವ್ ಇತ್ತ, ಏನಾದ್ರು ಏನ್ ಸ್ಪೆಷಲ್ ಏನ್ ಇರ್ಲಿಲ್ವಲ್ಲ? ವೈ ಸೋ ಮೆನಿ ವರ್ ಆಬ್ಸೆಂಟ್ ಎಸ್ಟರ್ಡೇ? ಆಬ್ಸೆಂಟೀಸ್ ಒಂದ್ಸಲ ಬಂದು ಒಂದ್ಸಲ ಮಾತಾಡ್ರಿ ನೋಡೋಣ. ವೈ ಸೋ ಮೆನಿ ವರ್ ಆಬ್ಸೆಂಟ್ ಎಸ್ಟರ್ಡೇ? ದೋಸ್ ವರ್ ಆಬ್ಸೆಂಟ್ ಎಸ್ಟರ್ಡೇ. Shanmugh? Yes, sir. Yeah, you had a technical problem? Yes, sir. I had a power cut in my house. Sorry. Okay, okay. Who else next? Good morning, sir. Very good morning, Kirtana. Ello hogiddamma? Sir, yesterday I informed you before the class only, no, sir. ಗೊತ್ತು, ಬಟ್ ಎಲ್ಲಿ ಹೋಗಿದ್ದೆ, ಏನಕ್ಕೆ ಆಬ್ಸೆಂಟ್ ಅದನ್ನ ಹೇಳು. Sir, not feeling well. Not feeling well. You're okay today? Yes, sir. Okay, ma, no problem. Okay, Chinmay, are you present, man? Chinmay? ಇಲ್ಲ. Okay, who else was absent? ಬರೀ ಇಬ್ರೆ ಅಂತ ಹೇಳ್ಬೇಡಿ. ನೆನ್ನೆ so many were absent. Around 20 were absent actually. Yes, sir. Yes, Neha, tell me. Even I was absent yesterday, sir. ಕಾರಣ? Sir, ಕಳಿಸಿದ್ದೀನಿ ಸರ್, ಫಂಕ್ಷನ್ ಹೋಗಿದ್ದೆ ಅಂತ. ಹೂನಮ್ಮ, ನನ್ಗೆ ಅದೆಲ್ಲ ಜ್ಞಾಪಕ ಇಟ್ಕೊಳಕ್ ಆಗಲ್ಲಮ್ಮ. ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದೀನಿ, ಇಲ್ಲೂ ಒಂದ್ಸಲ ಹೇಳು. ಫಂಕ್ಷನ್ಗೆ ಹೋಗ್ಬೇಕಿತ್ತಮ್ಮ? ಹಾ ಸರ್. ಕ್ಲಾಸ್ ಮಿಸ್ ಮಾಡ್ಕೊಂಡ್ರು ಪರವಾಗಿಲ್ಲ, ಫಂಕ್ಷನ್ಗೆ ಹೋಗ್ಬಿಡೋಣ ಅಂತನಾ? ಇಲ್ಲ ಸರ್, ಅಪ್ಪ ಅಮ್ಮ ಕರ್ಕೊಂಡೋದ್ರು. ಹಾ, ನೀನು ಫೋರ್ಸ್ ಮಾಡಿದ್ರೆ ಅವ್ರು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇಲ್ಲ, ನಾನು ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಬಿಟ್ಬಿಡಿ ನನ್ನ ಅಂತ ನೀನ್ ಹೇಳಿದ್ರೆ ಅವ್ರು ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಿನ್ಗೂ ಹೋಗ್ಬೇಕು ಅಂತ ಆಸೆ ಇತ್ತಲ್ವಾ? ಎಷ್ಟೊಂದ್ ದಿವಸ ಆದ್ಮೇಲೆ ಅದನ್ನ ಹೇಳಿ ಫಸ್ಟ್. ಅಪ್ಪ ಅಮ್ಮ ಮೇಲೆ ಎತ್ತಾಕ್ಬಿಡಲ್ಲ. ಈವನ್ ಯು ವಾಂಟೆಡ್ ಟು ಗೋ, ಕರೆಕ್ಟ್? ಗುಡ್ ಮಾರ್ನಿಂಗ್ ಮಿಸ್ಟರ್ ಚಿನ್ಮಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಯುವರ್ ಓಕೆ ಟುಡೇ? ಎಸ್ ಸರ್. ಏನಂದ್ರು ಡಾಕ್ಟ್ರು? ಸರ್, ಟೈಫಾಯ್ಡಾ? ಹುಷಾರಾಗಿ ನೋಡ್ಕೋ, ಕೋಲ್ಡ್ ಸೀಸನ್ ಬೇರೆ. ಹಾ, ಎಸ್ ಸರ್. ಆಚೆ ಎಲ್ಲ ಹೋಗ್ಬೇಡ ಜಾಸ್ತಿ, ಹೊಲ ಗಲದ್ದೆ ಅನ್ಕೊಂಡು. ಹಾ, ಮನೇಲಿರೋ. ಇಲ್ಲ ಸರ್. ಹಾ, ಟೇಕ್ ಕೇರ್ ಪ್ರಾಪರ್ಲಿ. ಓಕೆ? ಎಸ್ ಸರ್. ಓಕೆ, ಫೈನ್. ಹೂ ಎಲ್ಸ್ ವಾಸ್ ಆಬ್ಸೆಂಟ್ ಯೆಸ್ಟರ್ಡೇ? Me, sir. ಹೇಮಶ್ರೀ ಅವರೇ, ಎಲ್ರಿ ಹೋಗಿದ್ರಾ? Sir, health problem is sir. ಓಕೆ, you're all right today? Yeah, sir. Okay, okay. Now, ಆಯ್ತು. Next, who else? ಬೇರೆ ಯಾರ್ರಿ ಅಬ್ಸೆಂಟು? 5 ಜನನ ಮಾತಾಡಿದ್ದು? ಮಿಕ್ತೋರೆಲ್ಲ ಎಲ್ಲಿ ಹೋಗಿದ್ರಪ್ಪ? I want the absentees to come up and speak. ಅಷ್ಟಾದ್ರೂ ಮಾಡಿ. ಮಾಡಲ್ಲ, ನನ್ನ ಮಾತು ಕೇಳಲ್ಲ ಅವರು. ಇವ್ರು ಕೇಳ್ಬಿಟ್ರೆ ಹೇಳ್ಬಿಡ್ಬೇಕಾ? ಆಟಿಟ್ಯೂಡ್ಸ್. ಎಲ್ಲರಿಗೂ ಒಂದೇ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೇಳಿಸ್ಕೊಡಿ. ನೀವು ಆಬ್ಸೆಂಟ್ ಆದ್ರೆ, ಇಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಏನಾದ್ರು ಅಟೆಂಡ್ ಮಾಡಕ್ ಆಗ್ತಿಲ್ಲ ಅಂದ್ರೆ, ಓಕೆ, ನೀವು ಯಾವ್ಯಾವ ಗ್ರೂಪ್ಸ್ ಅಲ್ಲಿ ಇದ್ದೀರೋ, ಒಂದು AC ಗ್ರೂಪ್ ಅಂತ ಇದೆ, ಇನ್ನೊಂದು ಕಾರ್ಮೆಲ್ ಗ್ರೂಪ್ ಅಂತ ಇದೆ. ನೀವು ಯಾವ್ಯಾವ ಗ್ರೂಪ್ ಅಲ್ಲಿ ಇದ್ದೀರೋ ಆ ಗ್ರೂಪ್ ಅಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ. ಇಂಡಿವಿಜುವಲ್ ಮೆಸೇಜ್ ಕಳ್ಸಕ್ ಹೋಗ್ಬೇಡಿ, ಎಷ್ಟೊಂದಿರುತ್ತೆ ನಾನು ನೋಡಕ್ಕಾಗಲ್ಲ. ಓಕೆ, ಸೊ ಆ ಗ್ರೂಪ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ನೀವು ಆಬ್ಸೆಂಟ್ ಆದ್ರೂ ಮೆನ್ಷನ್ ಮಾಡಿ, ಟೆಕ್ನಿಕಲ್ ಇಶ್ಯೂ ಇಂದ ಆಚೆ ಹೋದ್ರು ಮೆನ್ಷನ್ ಮಾಡಿ.
ಅವಾಗ ಏನಂದ್ರೆ ಒಂದು ಫಾರ್ಮಲ್ ಆಗಿ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ನನಗೆ. ಓಕೆ, ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್. A simple instruction, that's it. Okay, if you're absent and or if you left out. Okay, ಪಾಟೀಲ್ ಇವಾಗ ಜಾಯಿನ್ ಮಾಡ್ತಾ ಇದ್ಯಾ? ಇಲ್ಲ ಸರ್, ಅವಾಗಿಂದ ಐತೆ. ಯಾವಾಗ್ಲಿಂದ ವಾಯ್ಸ್ ಇಲ್ವಲ್ಲ ತಮ್ದು? Now I said I asked something. ನಾನು ಹೇಳಿದ ಇನ್ಸ್ಟ್ರಕ್ಷನ್ ಅರ್ಥ ಆಯ್ತಾ ಅಂತ ಕೇಳಿದೆ. ಅದಕ್ಕೆ ರಿಪ್ಲೈ ಆದ್ರೂ ಮಾಡಿ ಹೋಗ್ಲಿ. Yes, sir. Yes, sir. ಅಲ್ಲ, ರಿಪ್ಲೈ ಟೈಪ್ ಮಾಡಕ್ಕೂ ಯೋಚನೆ ಮಾಡ್ತೀನಿ. Come on, type everyone. ಡಾಕ್ಟರ್ ನೇಹಾ, DR ನೇಹಾ, ಇವಾಗ್ಲೇ ಡಾಕ್ಟರ್ ಆಗ್ಬಿಟ್ರು ಅವರು. ನೇಹಾ? ಇಲ್ಲ ಸರ್, ಬೇರೆ ಡಿವೈಸ್ ಅಲ್ಲಿ ಯೂಸ್ ಮಾಡ್ತಿದ್ದೇನೆ, ಅದ್ರಲ್ಲಿ ಹಂಗೆ ಇದೆ ಸರ್. ಏನಿಲ್ಲ, 6 ಸ್ಮಾಲ್ ಲೆಟರ್ ಹಾಕೊಳ್ಳಿ ಸಾಕು ಅಷ್ಟೇ. ಡಾಕ್ಟರ್ ನೇಹಾ ಆಗ್ಬಿಡ್ತೀರಿ ನೀವು. ಓಕೆ, ನೌ ಲಿಸನ್ ಟು ಮೀ. ಇಸ್ ದೇರ್ ಎನಿಥಿಂಗ್ ದಟ್ ಯು ವಾಂಟ್ ಟು ಲರ್ನ್ ಒನ್ಸ್ ಅಗೇನ್ ಇನ್ ಟ್ರಿಗ್ನಾಮೆಟ್ರಿ? ಯಾಕಂದ್ರೆ ನನಗೆ ಒನ್ಸ್ ಫಾರ್ ಆಲ್ ಟ್ರಿಗ್ನಾಮೆಟ್ರಿನ ಮುಗಿಸ್ಬಿಟ್ಟು ಆಚೆ ಹೋಗ್ಬೇಕು. ಕುಲ್ಸುಮ್, ಮ್ಯೂಟ್ ಯುವರ್ ಸೆಲ್ಫ್. ಓಕೆ, ಇಸ್ ದೇರ್ ಎನಿಥಿಂಗ್ ಯು ವಾಂಟ್ ಟು ಲರ್ನ್ ಇನ್ ಟ್ರಿಗ್ನಾಮೆಟ್ರಿ? ಫಸ್ಟ್ ಕೇಳ್ಬಿಡ್ತೀನಿ, ಯಾಕಂದ್ರೆ ಟ್ರಿಗ್ನಾಮೆಟ್ರಿ MCQs ಬಿಟ್ಬಿಡಿ, ಥಿಯರಿ ಬಗ್ಗೆನೂ ಮಾತಾಡೋಣ, ಆಯ್ತಾ? ಸೊ ಇನ್ ಕಂಪ್ಲೀಟ್ ಚಾಪ್ಟರ್ ಆಫ್ ಟ್ರಿಗ್ನಾಮೆಟ್ರಿ ನಿಮ್ಗೆ ಎಲ್ಲಾದ್ರೂ ಫೈನ್, ನನ್ಗೆ ಇದು ಇನ್ನೊಂದ್ಸಲ ಕಲಿಬೇಕು, ನನ್ಗೆ ಗೊತ್ತಿಲ್ಲ, ನನ್ಗೆ ಡೌಟ್ಸ್ ಇದೆ. ಓಕೆ, ಸೊ ಅಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಫಸ್ಟ್ ಕ್ಲಾರಿಫೈ ಮಾಡ್ಕೊಂಬಿಡಿ. Now, before I start the next chapter, I want my students to make sure you have learned trigonometry. Okay, if not, if there is anything you want to learn once again, you please ask me. ಹಲೋ, ಏನೋ ಕೇಳಿದೆ, ಯಾಕೆ ಇಷ್ಟು ಸೋಂಬೇರಿಗಳಾಗ್ಬಿಟ್ಟಿದ್ದೀರಾ ಎಲ್ಲರೂ? No, sir, nothing, sir. ನೋಡಿ, ಏನಾದ್ರು ಕೇಳಿದ್ರೆ ರೆಸ್ಪಾನ್ಸ್ ಟೈಪ್ ಮಾಡಕ್ಕೂ ಡೌಟ್ ಟೈಮ್ ತಗೊಳ್ತಾ ಇದ್ದೀರಾ. ಕೆನ್ ಯು ರಿವೈಸ್ ಪ್ಲೀಸ್ ಒನ್ಸ್ ದ ಪ್ರಿನ್ಸಿಪಲ್ ಫಾರ್ಮುಲಾಸ್? ವಾಟ್ ಇಸ್ ದ ಪ್ರಿನ್ಸಿಪಲ್ ಫಾರ್ಮುಲಾಸ್ ಮಾ? Nurain, unmute and talk now. Hello, so called my students. ಸ್ವಲ್ಪ ದಿನ, ಒಂದು 3 ದಿನ ಬಿಟ್ಟಿದ್ದಕ್ಕೆ ಔಟ್ ಆಫ್ ಟಚ್ ಹೋಗ್ಬಿಟ್ಟಿದ್ದೀರಾ. ಓಕೆ, I just want everyone to just go back to your days where you used to give proper replies. Okay, come on everyone, do it. Sir? Yes, Neha? Sir, general solution we are finding, there is splitting of middle term, no sir? Correct. In some of the cases, it will be like greater than 1. So we have to leave it there only. No, give me an equation and then tell me. One minute, sir. Sir, like in science, sir, it will values greater than 1 won't be included, no sir. So Correct. Avaga, we have to stop it there and solve the other solution. Yes, exactly. Sometimes what happens, Neha, you solve ಮಾಡ್ತಿರ್ತೀರಾ, you will be getting sin x is equal to 2 ಅಂತ ಬಂದ್ಬಿಡ್ತು. Sir. So stop ಮಾಡ್ಬಿಡಿ. Say there exists no solution ಅಂತ ಹೇಳ್ಬಿಡಿ ಇದಕ್ಕೆ. Because 2 is greater than 1, there exists no solution. ಇಲ್ಲ ಅಂದ್ರೆ, for example, -2 ನು ಬಂದ್ಬಿಡುತ್ತೆ. And you can say -2 is less than -1. No, sign should be exist between -1 to +1. Okay. -1 ಗೆ ಕೆಳಗಡೆನೂ ಇರಬಾರ್ದು, +1 ಗೆ ಮೇಲೂ ಇರಬಾರ್ದು. ಸೊ ಆ ಎರಡೂ ತರ ಆದ್ರೆ, ಸರಿ ಅಂದ್ರೆ ಏನಾಗುತ್ತೆ ಗೊತ್ತಾ ನೇಹಾ? ಆಕ್ಚುಲಿ ದ ಮೀನಿಂಗ್ ನಾನು ಇವಾಗ ಏನ್ ಹೇಳ್ತೀನಿ, -1 ಲೆಸ್ ದೆನ್ ಅಂದ್ರೆ ನೋಡಿ, ಇದಿರುತ್ತಲ್ವಾ, ಇದು 1 ಇದು, ರೈಟ್? ದಿಸ್ ಇಸ್ -1 ಅಂದ್ರೆ ಸೈನ್ ಗ್ರಾಫ್ ಅನ್ನ -1 to +1 ಅಲ್ಲಿ ಮಾತ್ರ ತಗೊಳ್ತೀನಿ ಡಿಸ್ಕಷನ್ಗೆ. ಮತ್ತೆ ಹೇಳ್ಬೋದು, ಸರ್ ಹಾಗಾದ್ರೆ -2 +2 ಅಲ್ಲಿ ಇಲ್ವಾ? ಖಂಡಿತ ಇದೆ. ಬಟ್ for our studies, not just our studies, okay, throughout the study of trigonometry, okay, the range of sign is limited between -1 to +1.
Okay. Sir, ಈಗ ಅಕಸ್ಮಾತ್ ಸ್ಟ್ಯಾಂಡರ್ಡ್ angles ಇಲ್ಲ ಅಂದ್ರೆ how do we find that it is between -1 or 1? For example, Sir, home exercise ಸಾಲ್ವ್ ಮಾಡ್ಬೇಕಾದ್ರೆ ಬಂದಿತ್ತು ಸರ್. I don't know. you send me that. No, ಅದನ್ನ ಹೇಳಿ particular ಆಗಿ ಹೇಳಿ so that I can explain you. Sir, sorry, general equations revision I need once again. Nurain, can you unmute and talk, Nurain? It's better if you talk. Hello, sir. Yes, tell me. Sir, I need the explanation of general equation, sir. Give me an example. Like sin theta is equal to 0, that one, sir. Okay, fine. Those equations I need. Yes, Nurain. Sin theta will be equal to 0. This says theta will be equal to 0. But 0 is not the only degree. See, just now I just wrote the graph of sine alpha. I know. Right. 0 means what are the points where sine is touching x-axis? Okay, you can just observe these are the points, okay, where the sine wave is touching the x-axis, right? So one thing is this is 0, theta is 0. Then what about this? This point is 180 degrees and this point is 360 degrees. Okay, so this will be 0, pi, 2 pi if I continue like this, and if I continue this side, this is minus pi, this is minus 2 pi, and so on. Together, if I combine this, just observe the numbers. This is 0, 1, 2, 3. Okay, pi is common everywhere. And in this side, 0, -1, -2. What is this actually? Integers, no? So if I combine this and write it in a general form, okay, theta can be written as n pi, where n belongs to z. You give 0, you will get the first one. You give 1, you will get the next. You give 2, you will get the next. Right? Like that, you can give negative also. You will get these values. Is that clear, Nurain? Yes, sir. Thank you. Yeah, tell me. Yes, Nurain, tell me. Is it okay? Oh, is it over? Yeah, sir. Okay. Thank you. Sir, Yes, Neha avare ಹೇಳಿ. sir, ಎಲ್ಲ it is greater than 1 ನಾನು ಸಾಲ್ವ್ ಮಾಡಿದ್ರಲ್ಲಿ or it is greater than -1. ನಾನು ಹೇಳಿದ್ನಲ್ಲಮ್ಮ, greater than -1 ಅಲ್ಲ, less than -1 ಅಂದ್ರೆ -2, -3, -4 ಈ ತರ ಬರುತ್ತೆ. ಅವಾಗ ಸ್ವಲ್ಪ ಜನರಲ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ. Okay, sir. Clear, sir. 2 onwards, 1 onwards ಬರುತ್ತೆ. 1.1 ಬಂದ್ರೂ ಎಕ್ಸಿಸ್ಟ್ ಆಗಲ್ಲ. ಅರ್ಥ ಆಯ್ತಾ? ಓಕೆ, 1 ಮೇಲ್ ಬರಬಾರ್ದು ಅಷ್ಟೇ. ಮ್ಯಾಕ್ಸಿಮಮ್ 1 ಬರ್ಬೋದು, ಬಟ್ ನಾಟ್ ಮೋರ್ ದೆನ್ 1. Okay, sir. Clear. Okay, fine. Yes, students, please let me know. If everything is clear, all of you please type all clear. Mention ಮಾಡಿ. All of you please mention if it's all clear. Sir. Yes. Yes, ಸರ್ ಅವತ್ತೊಂದು ಕ್ವಶನ್ ಕಳ್ಸಿದ್ದೆ ಸರ್, ಯಾವ ಕ್ವಾಡ್ರೆಂಟ್ ಕನ್ಸಿಡರ್ ಮಾಡ್ಬೇಕಂತ ನಿಮ್ಗೊಂದು ಕನ್ಫ್ಯೂಷನ್. ನೋಡಿದೆ ಸಮೃದ್ಧ, ಬಟ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಯಾವ್ದು ಹೋಮ್ ಎಕ್ಸರ್ಸೈಸಾ? ಪ್ರಾಕ್ಟೀಸ್ ಕಾರ್ನರ್ ಸರ್. ಪ್ರಾಕ್ಟೀಸ್ ಕಾರ್ನರ್, ಓಕೆ. MCQs ಅಲ್ಲಿ ಪ್ರಾಕ್ಟೀಸ್ ಕಾರ್ನರ್ ಅಲ್ವಾ? MCQs ಪ್ರಾಕ್ಟೀಸ್ ಕಾರ್ನರ್ 26. Can you tell me the statement, Samruddh? Sir, if pi by 2 is less than theta less than 3 pi by 2, 26 ಅಲ್ಲ? 26. Pi by 2 less than theta less than 3 pi by 2. ಅದಕ್ಕೆ ಯಾವ ಕ್ವಾಡ್ರೆಂಟ್ ಕನ್ಸಿಡರ್ ಮಾಡ್ಬೇಕು ಸರ್ ನಾವು ಸೈನ್ ಥೀಟಾಗೆ? ಇವಾಗ ಸಪೋಸ್ ಸಾಲ್ವ್ ಮಾಡಿದ್ರೆ √1 - sin θ 1 + sin θ.
ಅದನ್ನ ಫುಲ್ ಸಿಂಪ್ಲಿಫೈ ಮಾಡುವಾಗ ನಮ್ಗೆ ಇದು ಕ್ವಾಡ್ರೆಂಟ್ ಕನ್ಸಿಡರ್ ಮಾಡ್ಬೇಕಲ್ಲ ಸರ್ ಟು ಕನ್ವರ್ಟ್ 5/2 to 3/2 ಅಂದ್ರೆ ಫ್ರಮ್ 90 to 270 270 ಕರೆಕ್ಟಾ? ಓಕೆ 1 minus cos theta ಹೇಗೆ ಸಾಲ್ವ್ ಮಾಡ್ತೀಯಾ ಆಕ್ಚುಲಿ ಹೇಳು ಸರ್. ಇವಾಗ ನಾನು 1 minus sin theta 1 plus sin theta ರಾಷನಲೈಸ್ ಮಾಡ್ಕೊತೀನಿ. ಮಾಡ್ತೀಯಾ? ಮಾಡಿದ್ಮೇಲೆ ಏನ್ ಬರುತ್ತೆ? ರಾಷನಲೈಸ್ ಮಾಡಾದ್ಮೇಲೆ ಡೆನೋಮಿನೇಟರ್ ಅಲ್ಲಿ ಕಾಸ್ ಥೀಟಾ ಬರುತ್ತೆ ಸರ್. ಸೊ ಆ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಕನ್ಸಿಡರ್ ಎರಡು ಕ್ವಾಡ್ರೆಂಟ್ ಅಲ್ಲಿ ಲೆಟ್ ಇಟ್ ಬಿ ಸೆಕೆಂಡ್ ಕ್ವಾಡ್ರೆಂಟ್, ಲೆಟ್ ಇಟ್ ಬಿ ಥರ್ಡ್ ಕ್ವಾಡ್ರೆಂಟ್, ಕಾಸ್ ವಿಲ್ ಬಿ ನೆಗೆಟಿವ್. ಓಕೆ ಸೈನ್ ಸರ್? ಸೈನ್ ಸಹ ಸೈನ್ ಹಾಗೆ ತಗೋ, ಸೈನ್ ಬಗ್ಗೆ ನೀನೇನ್ ಇದ್ ಮಾಡ್ಕೋಬೇಡ. ಓಕೆ, ಅಲ್ಲಿರೋ ಒನ್ ಆಫ್ ದಿ ಆಪ್ಷನ್ಸ್ ನಂಗೆ ಬರ್ಬೇಕು ಅಷ್ಟೇ ತಾನೇ? ಎಸ್ ಸರ್. ನೋ ಪ್ರಾಬ್ಲಮ್. ಸೈನ್ ಥೀಟಾನ ಹಾಗೆ ರಿಟೈನ್ ಮಾಡ್ಕೋ, ಕಾಸ್ ಮಾತ್ರ ನೆಗೆಟಿವ್. ಕಾಸ್ ಅನ್ನ ಚೇಂಜ್ ಮಾಡ್ಕೋ, ಕಾಸ್ ನೆಗೆಟಿವ್ ತಗೋ, ಮೈನಸ್ ಕಾಸ್ ಥೀಟಾ ಬರ್ಕೋ ಡಿನಾಮಿನೇಟರ್ ಅಲ್ಲಿ. ಗಾಟ್ ಇಟ್? ಎಸ್ ಸರ್. ಅದ್ರಲ್ಲಿ ಬರ್ಲಿಲ್ವಾ? ಆಮೇಲೆ ಸೈನ್ ನೋಡೋಣ. ಓಕೆ, ಅದೇ ಬಂತು ಸರ್. ಮೈನಸ್ ಕನ್ಸಿಡರ್ ಮಾಡ್ಬೇಕು ಬಂತು. ಇನ್ನು ಓನ್ಲಿ ಥರ್ಡ್ ಕ್ವಾಡ್ರೆಂಟ್ ಅಷ್ಟೇ. ಓಕೆ, ಬಟ್ ಕಾಸ್ ವಿಲ್ ಬಿ ನೆಗೆಟಿವ್ ಇನ್ ಬೋತ್ ಕ್ವಾಡ್ರೆಂಟ್ಸ್. ಎಸ್ ಸರ್. ಎಸ್ ಸರ್. ಗಾಟ್ ಇಟ್? ಆಮೇಲೆ ಯಾವುದು ಇನ್ನೂ ಇಲ್ಲ ಇನ್ನೊಂದು ಕೇಳ್ಬೋದು ಸರ್, ಸೈನ್ ಬಗ್ಗೆ ಯಾಕೆ ಸರ್ ಕಾನ್ಸಂಟ್ರೇಟ್ ಮಾಡಬಾರ್ದು? ನಿನಗೆ ಬರೋದು ಇಲ್ಲಿ ನೋಡು, 1 minus sin theta divided by cos theta ಅಲ್ವಾ? cos square theta ಕರೆಕ್ಟ್? ಎಸ್ ಸರ್, cos square theta. ಒಂದು ಅಬ್ಸರ್ವ್ ಮಾಡು, ನೀನು ಇದನ್ನ ಸಿಂಪ್ಲಿಫೈ, ಸ್ಕ್ವೇರ್ ಇರುತ್ತೆ ನೋಡು, ಸ್ಕ್ವೇರ್ ಇರೋದ್ರಿಂದ ಎನಿವೇ ದಿಸ್ ಇಸ್ ಪಾಸಿಟಿವ್ ಬರುತ್ತೆ, ಬಿಟ್ಬಿಡೋದನ್ನ. ಓಕೆ, 1 minus sin theta ಬರೀತೀಯ. ಡಿನಾಮಿನೇಟರ್ ಏನ್ ಬರಿಬೇಕು ನೀನು? ಸರ್ cos square theta, root of cos square theta ಬರುತ್ತೆ. ರೂಟ್ ಆಫ್ cos square theta ಏನ್ ಬರಿಬೇಕು ನೀನು? cos theta ಮೈನಸ್ cos theta ಬರಿಬೇಕು. ಯಾಕೆ? ಕ್ವಾಡ್ರೆಂಟ್ ನೆಗೆಟಿವ್ ಆಗಿರುತ್ತೆ. ಎರಡು ಕ್ವಾಡ್ರೆಂಟ್, ಲೆಟ್ ಇಟ್ ಬಿ ಸೆಕೆಂಡ್ ಆರ್ ಲೆಟ್ ಇಟ್ ಬಿ ಥರ್ಡ್, ಕಾಸ್ ವಿಲ್ ಬಿ ನೆಗೆಟಿವ್ ಇನ್ ಬೋತ್ ದ ಕ್ವಾಡ್ರೆಂಟ್ಸ್. ಎಸ್ ಸರ್. ಓಕೆ, ಓಕೆ, ಡನ್. ದಟ್ಸ್ ಇಟ್. ಓಕೆ, ಸೊ ದಿಸ್ ಒನ್ ಥಿಂಗ್ ಇದೆ ನನಗೆ ಖುಷಿ ಕೊಡೋದು ಏನು ಅಂದ್ರೆ, ಕೆಲವರು ರೆಸ್ಪಾಂಡ್ ಮಾಡ್ತಾರೆ. ಓಕೆ, ಕೆಲವರು ಕೇಳ್ತಾರೆ ಡೌಟ್ಸ್ ಇವಾಗ ಇರೋರು. ಓಕೆ, ಇಲ್ಲಿ ಕೂತಿರೋರು ಬೇರೆಯವ್ರಿಗೆ ಡೌಟ್ಸ್ ಇಲ್ಲ ಅಂತ ಅಲ್ಲ, ದೇರ್ ಆರ್ ಸೋ ಮೆನಿ ಆಕ್ಚುಲಿ ದೋಸ್ ಹೂ ಆರ್ ಸಿಟ್ಟಿಂಗ್, ಬಟ್ ದೇ ಆರ್ ಸಿಟ್ಟಿಂಗ್ ಸೈಲೆಂಟ್ಲಿ ಈವನ್ ದೋ ದೇ ಹ್ಯಾವ್ ಡೌಟ್ಸ್. ಕೇಳಲ್ಲ ಅವರು. ಅಯ್ಯೋ ನನ್ ಕೇಳ್ಬಿಟ್ರೆ ನನ್ನ ಅಕೌಂಟ್ ಇರೋ ದುಡ್ಡು ಇವ್ರಿಗೆ ಹೋಗ್ಬಿಡುತ್ತೆ, ಆ ಫೀಲಿಂಗ್ ಕೆಲವ್ರಿಗೆ ಅಲ್ವಾ? ವಾಟ್ ಐ ಸೆಡ್ ಇಸ್ ಕರೆಕ್ಟ್ ನೋ? ಕೆಲವ್ರಿಗೆ ಡೌಟ್ಸ್ ಕೇಳೋದಕ್ಕೆ ಹಿಂದೆ ಮುಂದೆ ಅಂದ್ರೆ ದೇ ಥಿಂಕ್ ಅವ್ರು ಯೋಚನೆ ಮಾಡ್ತಾರೆ ಕೇಳಬಾರ್ದು ಅಂತ. ದೇ ಆರ್ ಥಿಂಕಿಂಗ್ ದಟ್ ಇಫ್ ದೇ ಆಸ್ಕ್ ಡೌಟ್ಸ್ ಅವ್ರ ಅಕೌಂಟ್ ಅಲ್ಲಿ ಇರೋ ದುಡ್ಡು ನನಗೆ ಕೊಟ್ಬಿಡಂಗೆ. ಕಮಾನ್, ನೀವು ಡೌಟ್ಸ್ ಕೇಳಿದ್ರೆ ಎಸ್ ಸುಜಲ್ ಹೇಳ. ಏನ್ ಸಡನ್ ಆಗಿ ಆಯ್ತಾ ನಿದ್ದೆ? ಒಂದು ಕ್ವಶನ್ ಕಳ್ಸಿದ ಸರ್. ಯಾವಾಗಪ್ಪ? ಏನ್ ಹೇಳೋ ಕ್ವಶನ್ ಅದು? ವಾಟ್ ಇಸ್ ದಟ್ ಕ್ವಶನ್? ಟೆಲ್ ಮೀ ಸುಜಲ್. ಸರ್ ಹೋಮ್ ಎಕ್ಸರ್ಸೈಸ್ ಸರ್. ಹೇಳೋ ಮರಯ್ಯ ಬಾಯ್ ಬಿಟ್ಟು. ಏನ್ ನಾನೇ ಕೇಳ್ಬೇಕಾ ಬಾಯ್ ಬಿಟ್ಟು ಏನು ಅಂತ? ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ 0 ಇದ್ರೆ ಥೀಟಾ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ ಸೈನ್ ಥೀಟಾ ಕಾಸ್ ಥೀಟಾ ಏನು ಅಂತ ಹೋಮ್ ಎಕ್ಸರ್ಸೈಸ್ ಅಲ್ಲಿ ಇದೆಯಾ? ಈ ಹೋಮ್ ಎಕ್ಸರ್ಸೈಸ್ ಅಲ್ಲಿ ಯಾವ್ದು ಹೇಳೋ ಸರಿಯಾಗಿ? 18 18th. If sin theta plus cos theta equal to 0 and theta lies in fourth quadrant, then find sin theta and cos theta. ನೋಡೋಣ ನಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ ಆನ್ಸರ್ ಮಾಡ್ತಾರಾ ಇದಕ್ಕೆ? Can someone answer for this 18th one home exercise? ನಾವು ಮಾಡೇ ಇಲ್ಲ ಅಂತಾರೆ ಎಷ್ಟೋ ಜನ. Who would like to answer this? If sin theta plus cos theta is 0, okay, and sin theta cos theta lies in and theta lies in fourth quadrant, then find the value of sin theta and cos theta. Can someone answer this? Neha, Stalin, Samrudh, Nurain, would someone like to say? Chandrakala, yaradru, can someone come up and answer this? ನಂಗೆ ಗೊತ್ತಿಲ್ಲ, ನಾನು ಇನ್ನೂ ಟ್ರೈ ಮಾಡಿಲ್ಲ ಅದನ್ನ. ನೋಡೋಣ, ನೀವು ಯಾರಾದ್ರೂ ಹೇಳಿದ್ರೆ ಫಸ್ಟ್. Sir, can I try? Yes, man. Sir, sir, if it is in the fourth quadrant, sir, sin will be negative and cos will be positive, no, sir? Okay. So we can assume it as sin minus sin theta and cos theta is plus cos theta, sir. Okay. So minus sin theta will go to RHS, cos theta is equal to sin theta. Theta is equal to 45 degree. Are you sure? Yes, that, sir. ಯೋಚನೆ ಮಾಡಿ ಸ್ಟಾಲಿನ್.
theta lies in 4th quadrant. Yes, sir. Would someone like to try? Like, come on. ಎಷ್ಟು ಜನ ಇದ್ದೀರಾ? ಯಾರಾದ್ರೂ ಒಬ್ರಾದ್ರೂ ಆನ್ಸರ್ ಮಾಡ್ರಿ. ಸ್ಟಾಲಿನ್ ಅಟ್ಲೀಸ್ಟ್ ಟ್ರೈ ಮಾಡ್ತಾನ್ರಿ, ಬೇರೆಯವರೆಲ್ಲ ಸುಮ್ಮನೆ ಕುತ್ಕೊಂಡು. ಯಾರಾದ್ರೂ ಮಾಡಿದಿರಾ ಹೋಗ್ಲಿ? ಪಾಟೀಲ್ ಸರ್ ಕ್ವಶನ್ ಮತ್ತೆ ಹೇಳ್ತೀರಾ? ಅರ್ಥ ಆಗ್ಲಿಲ್ಲ ನನಗೆ. ಹಾ, Can you please repeat that question, sir? I did not understand it properly. sir, if sin theta plus cos theta is 0 and theta lies in 4th quadrant, find the value of sin theta and cos theta. Okay. ಸರ್ ಸೈನ್ ಥೀಟಾ 45 ಡಿಗ್ರೀಸ್ ಬದಲು ಬೇರೆ ಯಾವ್ದಾರೆ ಆಂಗಲ್ ಸೇಮ್ ಇದೆಯಾ ಸರ್? ಲೆಟ್ ಮಿ ಟ್ರೈ ಸುಜಲ್, ನಾನೇ ಟ್ರೈ ಮಾಡ್ತೀನಿ. ಯಾರು ನಾನು ಅನ್ಕೊಂಡೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಅಂತ, ಬಟ್ ನೋಬಡಿ ಇಸ್ ಹೆಲ್ಪಿಂಗ್. ನಾನೇ ಟ್ರೈ ಮಾಡ್ತೀನಿ ಒಂದ್ಸಲ, ಹಾಗೆ ಇರು. ಓಕೆ ಓಕೆ ಸರ್. Yes, Sujal. Sir, Not I also just did Sujal, the same to answer, everybody. sir. You didn't say the same, man. You said angle 45 degrees directly. And that is MCQ method, what you said. Mhm. And Did so did you mention specifically the explanation what I have written? La, sir. He just guessed it, sir. Guess Allah, actual way. Yes, yes, it is correct. Sujal, check. Sir, I thought of this, sir. ಏನ್ರಿ? Squaring on both the side ಅಂತ ಅನ್ಕೊಂಡೆ ಸರ್, ಬಟ್ ಆಮೇಲೆ ಅನ್ಕೊಳ್ಳೋದಲ್ಲ, ಹೇಳ್ಬೇಕು. ಥ್ಯಾಂಕ್ ಯು ಸರ್. ಯಾ ಸುಜಲ್, ದಟ್ಸ್ ಓಕೆ. ನೋಡಿ, ಕೆಲವರು ರೆಗ್ಯುಲರ್ ಆಗಿ ಯಾರು ಸಬ್ಜೆಕ್ಟ್ ಜೊತೆ ಟಚ್ ಅಲ್ಲಿ ಇದಾರೋ ಬರುತ್ತೆ, ಏನಾದ್ರೂ ಡೌಟ್ಸ್ ಬರುತ್ತೆ. ಸಿ, ನನ್ನ ಪ್ರಕಾರ ಒಂದಂತೂ ಕ್ಲಿಯರ್ ರೀ, ಹೋಮ್ ಎಕ್ಸಸೈಸ್ ನೀವು ಯಾರು ಇನ್ನೂ ಸಾಲ್ವ್ ಮಾಡಿಲ್ಲ. ಸಾರಿ, ನಾಟ್ ಟು ಸೇ ಎವ್ರಿಬಡಿ. ಓಕೆ, ಅಟ್ಲೀಸ್ಟ್ ಸಮ್ ಆಫ್ ಯು ಹವ್ ಡನ್ ಇಟ್, ಒಪ್ಕೊಳ್ತೀನಿ. ಯಾಕಂದ್ರೆ ಯಾರು ಸಾಲ್ವ್ ಮಾಡ್ತಿದ್ರೋ ರೆಗ್ಯುಲರ್ ಆಗಿ ನಂಗೆ ಡೌಟ್ಸ್ ಅಪ್ಡೇಟ್ ಮಾಡ್ತಿದ್ದೀರಾ. ಸರ್ ಪ್ಲೀಸ್ ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್, ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್? ಐ ಆಮ್ ಡೂಯಿಂಗ್ ಇಟ್. ಓಕೆ, ಎಸ್ ಮಿಸ್ ನೇಹಾ. Sir, the 54th one, tan theta plus tan 2 theta. ಇದ್ರಲ್ಲಿ ಅದನ್ನ ಸರಿಯಾಗಿ ಹೇಳ್ಬೇಕು. ಓ ಫೈನ್, ಯು ಆಲ್ಸೋ ಅದನ್ನ ಕೇಳಿದ್ರಲ್ವಾ ನೀವು? ಸೊ ಹೇಳಿ ನೇಹಾ, ಎನಿ ಮೆಥಡ್ ಯಾರಾದ್ರೂ ಸಾಲ್ವ್ ಮಾಡಿರೋರು ಹೇಳ್ಬೋದಪ್ಪ. ಹೋಮ್ ಎಕ್ಸಸೈಸ್ 54th ಅಲ್ಲಿ ಫಸ್ಟ್ ಒನ್, ಕ್ಯಾನ್ ಸಮನ್ ಟೆಲ್ ಮಿ? ನೋಡಿ, ನೀವು ಸಾಲ್ವ್ ಮಾಡಿದ್ರೆ ಖಂಡಿತ ನೀವು ಹೇಳ್ತಿದ್ರ, ನೀವು ಯಾರು ಸಾಲ್ವ್ ಮಾಡಿಲ್ಲ ಇನ್ನು. ಹೂ ವಿಲ್ ಟೆಲ್ ಮಿ 54th ಅಲ್ಲಿ? ಸುಜಲ್ ಮಾಡಿಲ್ವೇನೋ? ಸ್ಟಾಲಿನ್, ಸಮರೋದ್? ಮಾಡಿಲ್ಲ ಸರ್. ಸರ್ ನಾನು ಹೇಳ ಸರ್. ಹೇಳಪ್ಪ ಸರ್, tan 3 ಥೀಟಾನ tan a ಪ್ಲಸ್ b ಮಾಡ್ಬೋದಲ್ಲ ಸರ್? ಥೀಟಾ ಪ್ಲಸ್ 3 ಥೀಟಾ 2 ಥೀಟಾ, ಸಾರಿ ಸರ್. ಆದ್ಮೇಲೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು.
tan A plus tan B by 1 ಹಾ. minus tan A tan B. ಓಕೆ. ಸರ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ LCM ತಗೋಬೇಕು ಸರ್. ಅದಾದ್ಮೇಲೆ ನಮ್ಗೆ ಒಂದ್ ಸಪರೇಟ್ ಈಕ್ವೇಶನ್ ಬರುತ್ತೆ ಸರ್ ಟ್ಯಾನ್ದು. ಓಕೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಜನರಲ್ ಈಕ್ವೇಶನ್ ಫೈಂಡ್ ಮಾಡ್ಬೇಕು. ಒಂದ್ಸಲ ನಾನು ಟ್ರೈ ಮಾಡ್ತೀನಿಪ್ಪ, ಬಿಕಾಸ್ ಅವ್ರು ಕೇಳಿದ್ದಾರೆ. ಸೊ ಇಟ್ಸ್ ಬೆಟರ್ ಇಫ್ ಐ ಜಸ್ಟ್ ಎಕ್ಸ್ಪ್ಲೈನ್ ದಟ್ ಒನ್ಸ್. ಎಸ್ ಸುಜಲ್, ನಾವು ಸಾರಿ ಯಾರು ಸಮೃದ್ಧ ಅಲ್ವಾ ಹೇಳ್ತಾ ಇದ್ದಿದ್ದು? ಎಸ್ ಸಮೃದ್ಧ, ಪ್ಲೀಸ್ ಕಮ್ ಅಪ್. Sir, tan theta plus tan 2 theta plus tan 3 theta. Okay, tan 3 theta can be written as Tan theta plus 2 theta is equal to 0, correct alva? Yes, sir. Yes, man. Now tell me. Sir, it can be written as tan theta plus tan 2 theta plus. And for this tan of A plus B formula apply ಮಾಡ್ತೀನಿ. Yes, Tan A. That's okay, right, Samruddh? Yes, sir. Yes, sir. ಇದಾದ್ಮೇಲೆ LCM ತಗೋಬೇಕು ಸರ್. LCM ತಗೊಂಡ್ರೆ ಇದನ್ನ ಇದೆರಡಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು ನಾನು. Yes, sir. Yes, sir. So ಮಲ್ಟಿಪ್ಲೈ ಮಾಡಿದ್ರೆ tan theta minus tan theta multiplied by tan theta tan square theta ಆಗುತ್ತೆ, ಕರೆಕ್ಟಾ? Yes, sir. Yes, sir. Multiplied by tan 2 theta plus, if I multiply these two, tan 2 theta minus tan theta multiplied by tan square 2 theta plus last ಅಲ್ಲಿ tan 2 theta multiplied by tan theta equal to 0 after taking LCM, right? Yes, sir. Yes, Sujal, what else next? Sir, we can take tan theta or something as common, sir. Between? Sir, between these two terms, anything which can be common, tan 2 theta. ಯಾವ್ದನ್ನ ಕಂಬೈನ್ ಮಾಡ್ತೀರಾ? ಲಾಸ್ಟ್ ಅಲ್ಲಿ ಏನಿದೆ? tan theta plus 1 second plus tan theta ಇದೆಯಲ್ವಾ, ರೈಟ್? Yes, sir. Common ಇದೆ sir. plus tan theta 2 tan theta ಆಗುತ್ತೆ, ಕರೆಕ್ಟಾ? Yes, sir. ಇದೆರಡು ಆಡ್ ಮಾಡಿದ್ರೆ plus 2 tan 2 theta ಆಗುತ್ತೆ. The remaining is tan square theta multiplied by tan 2 theta ಆಮೇಲೆ minus tan theta multiplied by tan square 2 theta equal to 0, right? Okay, yes, now what else next? Tell me. Tan 2 theta. From this we can take something as common, no sir? 2 tan theta. ಯಾವ್ದನ್ನ ಗ್ರೂಪ್ ಮಾಡಿದ್ರೆ ಕಾಮನ್ ಬರುತ್ತೆ ನೋಡೋಣ. If I combine these two, for example, ಕಾಮನ್ ಏನ್ ಬರೀಬಹುದು? tan theta ಕಾಮನ್ ತೆಗಿಬಹುದು. So the remaining is 2 minus tan theta multiplied by tan 2 theta ಕಾಮನ್ ಇರುತ್ತೆ. ಈ ಎರಡರಲ್ಲೂ if I take tan 2 theta as common, okay, so 2 ಹಾಗೆ ಇರುತ್ತೆ minus tan theta multiplied by tan 2 theta. Yeah, that's okay now? Yes, sir. Yes, sir. Okay pa. So ಇದೆರಡರಲ್ಲೂ ಕಾಮನ್ ಏನಿದೆ? 2 minus tan theta multiplied by tan 2 theta. The remaining ಏನಪ್ಪಾ? Tan theta plus tan 2 theta equal to 0. 0. Correct. So andre this has to be 0 and this has to be 0. Correct? Yes, sir. So 2 minus tan theta multiplied by tan 2 theta should be 0. Otherwise, tan 2 theta plus tan theta has to be 0. Yes, sir. Right. So further. Sir, it can be written as tan theta tan 2 theta equals the 2 equals tan theta tan 2 theta. Tan theta multiplied by tan 2 theta. Right. ಇಲ್ಲಿ ನೇಹ ನೀವು ಕಂಟಿನ್ಯೂ ಮಾಡ್ಕೋಬೇಕು. ನಾನು ಹಿಂಟ್ ಕೊಟ್ಟಿದ್ದೀನಿ ನೇಹ. Neha, are you there? Sir. ಹಾ, ಇಲ್ಲಿವರೆಗೂ ಅರ್ಥ ಆಯ್ತಾ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬಿಡಿ. Is it fine, Neha? Okay, sir, I will try it. ಇದನ್ನ ನೀವು ಟ್ರೈ ಮಾಡಿ. ಇಲ್ಲಿ tan 2 theta ಫಾರ್ಮುಲಾ ಬರೀರಿ ಅಷ್ಟೇ. Okay. ಫಾರ್ಮುಲಾ ಬರೆದು ಸಿಂಪ್ಲಿಫೈ ಮಾಡಿ ಒಂದು ಈಕ್ವೇಶನ್ ಸಿಗುತ್ತೆ. ಓಕೆ, ಇಲ್ಲೇನ್ ಮಾಡ್ತೀರಾ ಹೇಳಿ? tan 2 theta plus tan theta equal to 0 ಹೇಗ್ ಮಾಡ್ತೀರಾ? Tan 2 theta is equal to minus tan theta ತಗೋದಾ? Exactly, and minus tan theta can be written as tan of minus theta. ಹಾ sir. General solution ಬರೀರಿ. Okay sir, got it. Manage with this? Yes sir, but next the one ಇದೆಯಲ್ಲ sir, ಅದಕ್ಕೆ hint ಏನಾದ್ರು ಇದೆಯಾ sir? Minus tan. ಏನು ಬೇಡ, ಏನಿದೆ ಹೇಳು? tan ಯಾವ್ದಕ್ಕೆ? Second part ಇದೆ, same question second part. ಅದೇ minus. What is that? Tan theta plus tan 2 Tan 2 theta equal to tan 3 theta ಇದೆಯಲ್ವಾ? sir.
ಓಕೆ ಏನಿಲ್ಲ ರೈಟ್ ಸೈಡ್ ಅದನ್ನ ಇದೇ ತರ ಬರ್ಕೊಡ್ರಿ ರೈಟ್ ಸೈಡ್ ಲೆಫ್ಟ್ ಸೈಡ್ ತಂದ್ಬಿಡಿ. Okay, sir. ಕಂಟಿನ್ಯೂ ಒಂದು ಮೈನಸ್ ಸೈನ್ ಚೇಂಜ್ ಆಗುತ್ತೆ ಅಷ್ಟೇ. Okay, sir. ಸ್ಮಾಲ್ ಚೇಂಜ್ ಇನ್ ದ ಸೈನ್, ದ ರೆಸ್ಟ್ ಯು ಕ್ಯಾನ್ ಡೂ ಇಟ್. Okay. ಓಕೆ, Thank you, sir. ಎಸ್ ಥ್ಯಾಂಕ್ ಯು. ನಾನು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ತೀರಲ್ವಾ? ಯಾಕಂದ್ರೆ ಎಷ್ಟೋ ಜನ ಇದ್ದಾರೆ ಸುಮ್ಮನೆ ಕುತ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ದೇರ್ ಆರ್ ಟೂ ಥಿಂಗ್ಸ್. ಒಂದು, ನೀವು ಟ್ರೈ ಮಾಡಿರ್ತೀರಾ, ಇನ್ನೊಂದು ನೀವು ಟ್ರೈ ಮಾಡಿರಲ್ಲ. ಯಾರು ಟ್ರೈ ಮಾಡಿರ್ತಾರೋ ನಿಮಗೆ ಡೌಟ್ಸ್ ಬಂದ್ರೆ ಕ್ಲಾರಿಫಿಕೇಶನ್ ಮಾಡ್ಕೋತಾ ಇದ್ದೀರಾ. ಓಕೆ, ಬಟ್ ದೋಸ್ ಹು ನಾಟ್ ಟ್ರೈಡ್, ಅಯ್ಯೋ ನಾವು ಇನ್ನೂ ಟ್ರೈಯೇ ಮಾಡಿಲ್ಲ, ಹೆಂಗ್ ಕೇಳೋದು? ನಿಮ್ಮ ಯೋಚನೆ ಅದು. ಸರ್ 39 ಫಸ್ಟ್ ಒನ್ ಹೇಳ್ತೀರಾ ಸರ್? 39 ಏನಿದೆ ರಾಜ್ಕುಮಾರ್ ಅದರಲ್ಲಿ? ಪ್ರೂವ್ ದಟ್. ಸೈನ್ ಸಿ ಪ್ಲಸ್ Sin. ಹೇಳಪ್ಪ. ಸರ್ 2 sin a plus b by 2. ಅಲ್ಲಿ ಹೇಳ ಎಲ್ ಎಚ್ ಎಸ್ ಅಲ್ಲಿ ಹೇಳು ನನಗೆ. ಎಲ್ ಎಚ್ ಎಸ್ ಅಲ್ಲಿ ಕೊಟ್ಟಿದಾರಲ್ವಾ, ಎಸ್ ಸರ್. ಅದಕ್ಕೆ ಅಪ್ಲೈ 2 ಮಾಡ್ಬಿಟ್ಟು sin 30 cos 2 sin 30 sir. cos 8 degrees. cos 8 sir. 8 ಅಷ್ಟೇ ಅಲ್ವಾ? ರೈಟ್, ನೋ ಪ್ರಾಬ್ಲಮ್. cos sin 30 ಅಷ್ಟಪ್ಪ. Half sir. ಆಮೇಲೆ ಈ cos of 80 ನ 90 minus 82 ಅಂತ ಬರೀಲಾ? ಹಾ ಸರ್. 2 ಕ್ಯಾನ್ಸಲ್ ಆಯ್ತಾ? cos of 90 minus 82 ಎಷ್ಟು? sin 8. That's it. Okay. Yes, students, you can let me know. Sir, for the 51st question, 6th part, sir. Yes, man. Sin theta is equal to tan theta they have taken now, sir. No, which questions? Question number mention ಮಾಡ್ರಿ. 51st home exercise, 51st question, 6th part. 51st under that 6th one. Okay, sin theta equal to Tan theta. So we can, tan theta we can write it as sin theta by cos theta. Sin cancel, cos theta is equal ಕ್ಯಾನ್ಸಲೇಷನ್ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನರಲ್ ಸೊಲ್ಯೂಷನ್ ನೀವೇನಾದ್ರು ಕ್ಯಾನ್ಸಲ್ ಮಾಡ್ತಿದ್ರೆ ತಪ್ಪಾಗುತ್ತೆ. ಓಕೆ, ಐ ಹ್ಯಾವ್ ಟೋಲ್ಡ್ ಯು ದಿಸ್ ಒನ್. ಓಕೆ, ಸಿ ವಾಟ್ ದೇ ಹ್ಯಾವ್ ಗಿವನ್ ಅಸ್ sin theta equal to tan theta. Tan theta can be written as sin theta by cos theta, right? Then sin theta cos theta minus sin theta equal to 0. Sin theta, you should take it common. Cos theta minus 1 equal to 0. Sin theta equal to 0. Otherwise, cos theta minus 1 equal to 0. If you have cancelled it, you will miss out this general solution. Then you will lose the marks. So when finding general solution, you should never say cancel something on both sides. Instead of cancelling, you collect them to one side, take common. Okay. Sir, this is applicable only in finding general solutions, sir. Exactly, sir. That we have not mentioned. Exactly. Yes, please. ಹೇಳಿ, ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಯಾಕೋ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ ನೋಡಿ. ಆಲ್ರೆಡಿ ಇಟ್ ವಾಸ್ 112, ನೌ ಇಟ್ ಇಸ್ 17. ಈಗ 4 ಜನ ಬಿಟ್ಟೋದ್ರೆ ಏನಂತಾರೆ ಗೊತ್ತಾ? ಸರ್ ಟೆಕ್ನಿಕಲ್ ಇಶ್ಯೂ ಸರ್, ಬಿಟ್ಟು ಹೋಗ್ಬಿಟ್ಟು ಅಂತಾರೆ ಅಷ್ಟೇ. ಪವರ್ ಕಟ್ಟು ಇಲ್ಲ ನೆಟ್ ಇಂಟರ್ನೆಟ್ ಇಲ್ಲ. ಎಸ್ ನೇಹಾ ಅವರೇ ಹೇಳಿ. ಸರ್, ಇದು 7th ಒನ್ ಇದೆಯಲ್ಲ ಹೋಮ್ ಎಕ್ಸರ್ಸೈಸ್ ಅಲ್ಲಿ, ಅದು do we have a formula for sum of internal angles? Yes ma, there is a formula. Find the number of sides of the polygons. Actually ಅದು MCQs ಅಲ್ಲಿ ಬರಬೇಕಿತ್ತು, ಐ ಡೋಂಟ್ ನೋ, ಸಿಗ್ಲಿಲ್ಲ, ಗೊತ್ತಿಲ್ಲ. ಬಟ್ ಅಲ್ಲೊಂದು ಫಾರ್ಮುಲಾ ಇದೆ ಮಾ, ಐ ವಿಲ್ ಲೆಟ್ ಯು ನೋ. You just remind me on WhatsApp. I will tell you that formula. The number of sides of two regular 7th one alva are in the ratio of, okay, and the difference between their angle is 9 degrees. Find the number of sides of the polygon. I think n into n minus 1 by something ಏನೋ ಇದೆ, even ನನಗೂ ಜ್ಞಾಪಕ ಇಲ್ಲ. ಸೊ ನೋಡೋಣ.
You just remind me on WhatsApp, Neha. ನಾನು ನೋಡ್ತೀನಿ. I will search that formula. Regular Okay, ಯೂಸ್ ಮಾಡಲ್ಲ ಅಲ್ವಾ, ಸೊ ಹಾಗಾಗಿ ನಮಗೂ ಜ್ಞಾಪಕ ಇರಲ್ಲ ಅದು. ಓಕೆ. okay. Yes, anybody else? ಸೊ ಕೆಲವರು ಮಾತ್ರ ರೆಗ್ಯುಲರ್ ಆಗಿ ಟ್ರಿಗ್ನೋಮೆಟ್ರಿನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅಷ್ಟೇ ನನಗೆ ಗೊತ್ತಾಗಿತ್ತು. ಓಕೆ, ಬಟ್ ಸಾರಿ ಟು ಸೇ, ಯಾರು ನೀವು ಪ್ರಾಕ್ಟೀಸ್ ಮಾಡ್ತಿಲ್ವೋ, ಇಫ್ ಯು ಗೋನ್ ಔಟ್ ಆಫ್ ಟಚ್, ಎಕ್ಸ್ಪೆಷಲಿ ಆ ಫಾರ್ಮುಲಾ ಪ್ರಾಜೆಕ್ಟ್ ಮಾಡಿದ್ರ ಅದು ಗೊತ್ತಿಲ್ಲ, ಅದು ಎಷ್ಟು ಜನಕ್ಕೆ ಉಪಯೋಗಿಸ್ತಾ ಇದ್ದೀರಾ, ಎಷ್ಟು ಜನ ಬಿಸಾಕಿದ್ದೀರಾ ನಂಗೆ ಗೊತ್ತಿಲ್ಲ. ಹಾನೆಸ್ಟ್ ಆಗಿ ಹೇಳಿ, ಹೌ ಮೆನಿ ಆಫ್ ಯು ಆರ್ ಆಕ್ಚುಲಿ ಪ್ರಾಕ್ಟೀಸಿಂಗ್ ಫ್ರಮ್ ದಟ್ ಶೀಟ್? ಎಷ್ಟು ಜನ ಅದನ್ನೆಲ್ಲ ಮನೇಲಿ ಒಂದ್ ಕಡೆ ಹಾಕಿ ಅದನ್ನ ಯಾವಾಗ್ಲಾದ್ರೂ ಸುಮ್ಮನೆ ಒಂದ್ಸಲ ನೋಡಿ ಅದರಿಂದ ಏನಾದ್ರೂ ಬೆನಿಫಿಟ್ ಆಗಿದೆ? Honestly, I want some replies. Can I get replies from the students who are actually using that and they're thinking that it's helpful for us? Sir. Yes, Stalin. Sir, for the first week now, sir, it was helping me a lot, sir. I had stuck it in my study room wall only. Like whenever free time, just ನೀವು ಬಿಡ್ರಿ ಸ್ಟಾಲಿನ್, ನಿಮ್ದು ಎಕ್ಸ್ಟ್ರೀಮ್ ಕೇಸು. ನಿಮ್ಗೆ ಫೋರ್ಸ್ ಮಾಡಿ ಬರ್ಸ್ಬೇಕಾಯ್ತು ನಾನು ಕೊನೆಗೆ ಅದನ್ನ. ಓಕೆ, ಬಿಗಿನಿಂಗ್ ಅಲ್ಲಿ ನೀವ್ ಹೇಗ್ ಬರ್ದಿದ್ರ ನಿಮ್ಗೂ ಗೊತ್ತಿತ್ತು. ದೆನ್ ನಾನ್ ಬೇಜಾರು ಮಾಡ್ಕೊಂಡೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಬರ್ದ್ರ. ಬಟ್ ಫೈನಲಿ ಬರ್ದಿರೋದ್ ಹೆಲ್ಪ್ ಆಯ್ತಾ? ಅಷ್ಟೇ. ಎಸ್ ಆರ್ ನೋ? ನೋ ಡಿಸ್ಕಷನ್ ಫರ್ದರ್. ಹೆಲ್ಪ್ ಆಯ್ತು ಅಷ್ಟೇ, ದಟ್ಸ್ ಇಟ್. ಅಷ್ಟೇನಾ? 5 ಜನಕ್ಕೆ ಅದನ್ನ ಹೆಲ್ಪ್ ಆಗಿರೋದು. ಓನ್ಲಿ 5 people got benefit out of that. Sir, it has helped me, sir. But ಇವಾಗ ಹೊಸ ರೇಷಿಯೋಸ್ ಕೊಡ್ತಿರಲ್ವ ಸರ್, ಆಂಗಲ್ ಅದಕ್ಕೆ ಜಾಗ ಬಿಡೋದ್ ಮರ್ತೋಗ್ಬಿಟ್ಟಿದೀನಿ. ಹೊಸ ಶೀಟ್ ಬರಿ, ಇನ್ನೊಂದು ಒಂದ್ ಚಿಕ್ಕ ಶೀಟ್ ಅಲ್ಲಿ ಬರಿ, ಪರವಾಗಿಲ್ಲ. ನಾನ್ ಕೇಳ್ತಾ ಇರೋದು, ಹೌ ಮೆನಿ ಆಫ್ ಯು ಆಕ್ಚುಲಿ ಪ್ರಾಕ್ಟೀಸಿಂಗ್ ಫ್ರಮ್ ದಟ್ ಅಂಡ್ ಹೌ ಮೆನಿ ಆಫ್ ಯು ಥಿಂಕ್ಸ್ ಇಟ್ ಹ್ಯಾಸ್ ಹೆಲ್ಪ್ಡ್ ಯು? ಸೊ ಅವರ ಆನ್ಸರ್ ನ ಟೈಪ್ ಮಾಡಿ ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಅಂತ ಹೇಳಿದ್ದು. ಕಮ್ ಆನ್, ಡೂ ಇಟ್ ನೌ. Sir, mine also, me also, sir. Yes, Akshara, tell me, Akshara. Sir, though I'm not strict at the work citizen, sir, like wallige. ಪರವಾಗಿಲ್ಲ. ಅದ್ ಕಾಣುತ್ತೆ ಸರ್, ಎದ್ದ ತಕ್ಷಣ ಅದೇ ಕಾಣುತ್ತೆ. ಸೊ ಎದ್ದ ತಕ್ಷಣ ದೇವ್ರ ಮುಖ ನೋಡೋ ಬದಲು ನನ್ನ ಫಾರ್ಮುಲಾ ನೋಡ್ತಿದ್ದೀರಾ ನೀವು? Yeah, sir. How far it is helpful? Very much, sir. ನಾವು ಅದ್ ಮಾಡ್ಸಿರೋದು ನಿಜವಾಗ್ಲೂ ಓಕೆ, ಇಟ್ ಹ್ಯಾಸ್ ಹೆಲ್ಪ್ ಯು, ತುಂಬಾ ಸಹಾಯ ಆಯ್ತು, ಆತರ ಏನಾದ್ರು ನಿಮ್ಗೆ ಅನ್ಸುತ್ತಾ? ಅದನ್ನ ಕೇಳಿ ನನಗೆ ಫಸ್ಟ್. ಯಾ ಸರ್, ಬಟ್ ನಾ ಅದು ಜಾಗ ಸರ್, ಅದೇ ಪಾಟೀಲ್ ಹೇಳ್ದಂಗೆ ಸರ್, ದಟ್ sin 15 tan 15 ಅಷ್ಟೇ, ಲೈಕ್ ಎಕ್ಸ್ಟ್ರಾ ಅದೇ ಎಷ್ಟು ಬರ್ಸಿದ್ರೆ ಅವಾಗ ಅಷ್ಟೇ ಬರ್ದಿದ್ದು ಸರ್. ಎಕ್ಸ್ಟ್ರಾ ಬರೆಯಕ್ಕೆ ನಾನು ಕೆಲವು ಸರ್ಟನ್ ಆಂಗಲ್ಸ್ ನ MCQs ಅಲ್ಲಿ ಮಾಡ್ಬೇಕಾದ್ರೆ ಮಾತ್ರ ಕೊಟ್ಟಿದ್ದೀನಿ. ಎಸ್, ಅದು MCQs ಅಲ್ಲೇ ಹೇಳ್ಕೊಡ್ಬೇಕು ನಾನು, ಯಾಕಂದ್ರೆ ಅಲ್ಲಿ ಹೇಳ್ಕೊಟ್ರೆ ಇಟ್ಸ್ ಮೀನಿಂಗ್ಲೆಸ್. ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮ್ಗೆ ಅದ್ರಲ್ಲಿ ಹೇಳ್ಕೊಟ್ಟಿರೋದು ನಾನು. ಗಾಟ್ ಇಟ್? ಎಸ್ ಸರ್. ನಿಮ್ಗೆ ಹೆಲ್ಪ್ ಆಗಿದ್ರೆ ಅಷ್ಟೇ ಅಮ್ಮ, ನಮಗ್ ಖುಷಿ. Yes, students, who else? Even me, sir. I didn't stick anywhere, sir, but I have the chart, sir. When I forget the formula, just I'll read it once, sir. Good one. Means I didn't stick it. My mom told not to stick it, so I didn't stick it. I just kept it aside when I. No problem. Every day I open it and read. You are using it, and if you feel it's helpful, please, okay, continue. Yes, sir. Yes, Kirtana, you're telling something, ಹೇಳಿದ್ರೆ ಟೈಪ್ ಮಾಡಬೇಡಿ ಕೀರ್ತನ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅಷ್ಟೆಲ್ಲ ಯಾಕೆ ಟೈಪ್ ಮಾಡ್ತೀರಾ? Yes, sir, it is helping me in front of my bed. When I get up, I will see, I will just revise and sit. Good, Kirtana, continue ಮಾಡಿ ಹಾಗೆ. ಮಾಡ್ತಾ ಇರಿ, ಔಟ್ ಆಫ್ ಟಚ್ ಹೋಗ್ಬೇಡಿ. ಒಂದೇ ಒಂದು ಕೇಳಿಸ್ಕೊಳ್ಳಿ, ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮುಗೀತು, ಬಟ್ ಟ್ರಿಗ್ನೋಮೆಟ್ರಿ ಮುಗ್ದಿಲ್ಲ. ಚಾಪ್ಟರ್ ಅಷ್ಟೇ ಮುಗ್ದಿರೋದು, ಟ್ರಿಗ್ನೋಮೆಟ್ರಿ ಮುಗ್ದಿಲ್ಲ. ಓಕೆ, ಇನ್ ಫ್ಯೂಚರ್ ಅಲ್ಲೂ ನೀವು ನೋಡ್ತೀರಾ, ನಾವು ಯಾವುದೋ ಚಾಪ್ಟರ್ ಮಾಡ್ತಿರ್ತೀವಿ, ಸಡನ್ ಆಗಿ ಟ್ರಿಗ್ನೋಮೆಟ್ರಿ ಬರುತ್ತೆ. ಸೊ ನನ್ನ ಒಂದು ಸಜೆಷನ್ ಇಷ್ಟೇ, ಇವಾಗ ಫ್ರೆಂಡ್ಸ್ಗಳು ಈಗ ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಮುಗೀತು. ಓಕೆ, 10th ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ರೆಗ್ಯುಲರ್ ಆಗಿ ನೀವು ಮೀಟ್ ಮಾಡ್ತಿಲ್ಲ, ಮಾತಾಡ್ತಿಲ್ಲ, ಬಟ್ ಒಕೇಶನಲ್ ಆಗಾದ್ರೂ ಅವ್ರನ್ನ ಮೀಟ್ ಮಾಡ್ತಿದ್ರೆ ಮಾತಾಡಿಸ್ತಿದ್ದೀರಲ್ವಾ? ಆಲ್ ಆಫ್ ಯು ಆನ್ಸರ್ ಫಾರ್ ದಿಸ್? Yes, sir. Yes, sir.
ನೀವು ಟ್ರಿಗ್ನಾಮೆಟ್ರಿ ಜೊತೆ ಮಾಡಬೇಕಾಗಿರೋದು ಇಷ್ಟೇ. ಇವರು ನಿಮ್ಮ ಕ್ಲೋಸ್ ಫ್ರೆಂಡು, ಕಾರಣಾಂತರಗಳಿಂದ ನಿಮ್ಮ ಜೊತೆಗಿಲ್ಲ, ಅಂದ್ರೆ ಚಾಪ್ಟರ್ ಮುಗ್ದಿದೆ. ಸೊ ಅವ್ರು ಬೇರೆ ಕಡೆ ಹೋಗಿದ್ದಾರೆ, ನೀವು ಬೇರೆ ಕಡೆ ಹೋಗಿದ್ದೀರಾ, ಬಟ್ ಟಚ್ ಅಲ್ಲಿ ಇರಬೇಕು. ಸೊ ಟಚ್ ಅಲ್ಲಿ ಇರಬೇಕು ಅಂದ್ರೆ ಅವ್ರನ್ನ ಅವಾಗ ಮಾತಾಡಿಸ್ಬೇಕು, ಕರೆಕ್ಟಾ? ಅವಾಗ ಮೀಟ್ ಮಾಡಬೇಕು. ಪ್ಲೀಸ್ ಡೂ ದಟ್. ಎಸ್ ಅಕ್ಷರ, ಡೋಂಟ್ ವರಿ ಮಾಡ್ಸೋಣ, ಡೋಂಟ್ ವರಿ. ಓಕೆ, ಸೊ ಟುಮಾರೋ ಮಾರ್ನಿಂಗ್ ನೀನು ಫಸ್ಟ್ ಕೆಲಸ ಏನ್ ಮಾಡು ಅಂದ್ರೆ, ಇವತ್ತು ನನ್ಗೆ ಕಾಂಪ್ಲೆಕ್ಸ್ ನಂಬರ್ ಶೀಟ್ ಇಲ್ಲ, ಎಕ್ಸಾಕ್ಟ್ಲಿ ಡೋಂಟ್ ಹ್ಯಾವ್ ಇಟ್ ರೈಟ್ ನಾವು. ನಾಳೆ ಬೆಳಗ್ಗೆ ಫಸ್ಟ್ ನನಗೆ ರಿಮೈಂಡ್ ಮಾಡ್ಬೇಕು ನೀನು. ಓಕೆ, ಎಸ್ ಸ್ಟಾಲಿನ್, ಫೋನ್ ಕಾಲ್ ಆದ್ರೂ ಮಾಡು. ಹುಡುಗಿರೆಲ್ಲ ಅದನ್ನ ಬಾಯ್ ಫ್ರೆಂಡ್ ಅಂತ ಬರ್ಕೊಂಡ್ಬಿಡು, ಬಾಯ್ ಫ್ರೆಂಡ್ ನಂಬರ್ ಅಂತ ತಿಳ್ಕೊಳ್ಳಿ. ಹುಡುಗರೆಲ್ಲ ಗರ್ಲ್ ಫ್ರೆಂಡ್ ನಂಬರ್ ಅಂತ ತಿಳ್ಕೊಳ್ಳಿ. ಬಟ್ ಸಮ್ಹೌ ಏನೋ ಮಾಡಿ ಅವ್ರನ್ನ ಟಚ್ ಅಲ್ಲಿ ಇಟ್ಕೊಳ್ಳಿ ಅಷ್ಟೇ, ಔಟ್ ಆಫ್ ಟಚ್ ಮಾತ್ರ ಆಗ್ಬೇಡಿ. ಅರ್ಥ ಆಯ್ತಾ ಎಲ್ಲರಿಗೂ? ಸರ್ ನೀವು ಕೆಲವೊಂದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಒಂದ್ ಕಡೆ ಬರ್ಸ್ರಿ ಸರ್. ನೋ ಪ್ರಾಬ್ಲಮ್. ನಾಳೆ 2 ಕೆಲಸ ಮಾಡ್ತೀನಿ. ಒಂದು, ಆ ಸ್ಟ್ಯಾಂಡರ್ಡ್ ಆಂಗಲ್ಸ್ ನ ಒಂದು ಲಿಸ್ಟ್ ಕೊಡ್ತೀನಿ, ಓಕೆ ಸರ್. ಅದ್ರ ಜೊತೆಗೆ ಆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಇರೋದನ್ನು ಸಾಲ್ವ್ ಮಾಡ್ತೀನಿ. ಸೊ ನಾಳೆ 2 ರಿಮೈಂಡ್ ಮಾಡಿ ನನಗೆ, ಓಕೆನಾ? ಓಕೆ ಸರ್. All of you understood whatever I said? Don't go out of touch with trigonometry. Be in touch with them. Be in touch ಅಂದ್ರೆ ಏನ್ ಮಾಡ್ಬೇಕು? ಯಾವಾಗ್ಲಾದ್ರೂ ಒಕೇಶನ್ ಸಿಕ್ತಾಗ ಅವ್ರನ್ನ ಮಾತಾಡಿಸ್ಬೇಕು. ಸೊ ಮಾತಾಡ್ಸೋದು ಅಂದ್ರೆ ಏನು? ಕುತ್ಕೊಂಡು ಅಟ್ಲೀಸ್ಟ್ ಜ್ಞಾಪಕದಲ್ಲಿ ಇಲ್ಲ ಅಂದ್ರೆ ಆ ಶೀಟ್ ಅಲ್ಲಿ ಇರೋದನ್ನ ನೋಡ್ಕೊಂಡು ಮಾತಾಡ್ಕೊಂಡು ಜ್ಞಾಪಕ ಇಟ್ಕೋಬೇಕು. ಎಸ್ ಹೇಮಂತ್, ವೈ ಯು ರೈಸಿಂಗ್ ಯುವರ್ ಹ್ಯಾಂಡ್? ಇಲ್ಲ ಬಿಡಿ. ಓಕೆ, ನೋ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ಕೇಳಿಸ್ಕೊಳ್ಳಿ, ಲೆಟ್ ಮಿ ಎಂಡ್ ದ ಸೆಷನ್ ಟುಡೇ, ರೈಟ್? ಸೊ ನಾಳೆ ಸೆಷನ್, ಎಸ್ ನೇಹಾ? ಸರ್ ಅದು ಟ್ರೈ ಮಾಡಿದೆ ಸರ್, ಬಟ್ ಅದು ಅಂದ್ರೆ ವ್ಯಾಲ್ಯೂ ಒನ್ ವ್ಯಾಲ್ಯೂ ಐ ಆಮ್ ಗೆಟಿಂಗ್ ದ ಸೇಮ್ ಸೊಲ್ಯೂಷನ್, ದ ಅದರ್ ಇಸ್ ಲೈಕ್ ನೆಗೆಟಿವ್ ಆಫ್ ಇಟ್. ಸೊ ನೆಗೆಟಿವ್ ಎಲ್ಲಿ ಟ್ಯಾನ್ ಬರುತ್ತೆ, ಇಟ್ ಇಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಇಟ್ ಇಸ್ 3 5/4 ಆ ತರ ತಗೊಂಡಿದ್ದೀನಿ ಸರ್. ಕರೆಕ್ಟ್ ಇದೆಯಾ? 1 second, I'll just check. Yes, Neha, you tell me the final solution, Neha. ಸರ್ ಒನ್ ಸೇಮ್ ಬರುತ್ತೆ, θ is equal to n⁵/3 ಬರುತ್ತೆ. Correct, that's correct. ಇನ್ನೊಂದು n⁵ plus 3π/4. ಸೆಕೆಂಡ್ ಈಕ್ವೇಶನ್ ಏನ್ ಬರುತ್ತೆ ನೋಡ್ ನೇಹಾ? ಒಂದು minus tan 2θ, tan θ equal to 0. Okay. And the other one is tan 2θ plus tan θ is equal to 0. Tan 2θ plus tan θ equal to 0. ಅದಲ್ಲ, ಇನ್ನೊಂದು ಬರುತ್ತೆ ನೋಡಿ, tan 2x ಫಾರ್ಮುಲಾ ಹಾಕಿ ಅಂತ ಹೇಳಿದ್ನಲ್ವಾ? ಹಾ ಸರ್, ಅದು ಹೇಳಿ. ಅದು minus tan 2θ, tan θ equal to 0 ಬರುತ್ತೆ. ಓಕೆ, ಮೈನಸ್ ಬಿಟ್ಬಿಡಿ. tan 2θ and tan θ ಫಾರ್ಮುಲಾ ಹಾಕ್ಬೇಕಲ್ವಾ ನೀವು? ಹಾಕ್ದೆ ಸರ್. ಅದ್ರಲ್ಲಿ ತಿರ್ಗಾ ಡಿವೈಡ್ ಆಗುತ್ತೆ ಸರ್. ಹೌದು, ಅದು ಡಿವೈಡ್ ಆಗಿ ನೀವು ಸಿಂಪ್ಲಿಫೈ ಮಾಡಿದ್ರೆ 4 tan square x equal to 2 ಬರುತ್ತೆ ನಿಮಗೆ, or tan square x equal to 1/2 ಬರುತ್ತೆ. ಓಕೆ ಸರ್. I repeat, check that second one. Tan square x equal to 1/2 ಬರ್ಬೇಕು ನಿಮಗೆ. 1/2. ಓಕೆ ಸರ್. ಅದನ್ನ ಚೆಕ್ ಮಾಡಿ ನೀವು. ಹಾ, ಓಕೆ ಸರ್. ಓಕೆ ಓಕೆ ಸ್ಟೂಡೆಂಟ್ಸ್, ಸೊ ಟ್ರಿಗ್ನೋಮೆಟ್ರಿ ಬಗ್ಗೆ ನೀವು ಎಷ್ಟು ಕಾಶಿಯಸ್ ಆಗಿರ್ಬೇಕು ಅಂತ ನಾನು ಹೇಳಿದ್ದೀನಿ. ಓಕೆ, ಸೊ ಪ್ಲೀಸ್ ಬಿ ಇನ್ ಟಚ್ ವಿತ್ ಟ್ರಿಗ್ನೋಮೆಟ್ರಿ. ಯಾವ ಚಾಪ್ಟರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇವರು ಬಂದ್ಬಿಟ್ಟು ಹಾಯ್ ಹೇಳ್ತಾರೆ ಸಡನ್ ಆಗಿ, ಆಮೇಲೆ ನಿಮ್ಗೆ ಬೇಜಾರಾಗಬಾರ್ದು. ಸೊ ಪ್ಲೀಸ್ ಬಿ ಇನ್ ಟಚ್ ವಿತ್ ದಟ್. ರಿವೈಸ್ ಮಾಡಿ. ನಾಳೆನೂ ಹೇಳ್ತಾ ಇದ್ದೀನಿ, ನಾಳೆ ಫಸ್ಟ್ ಬಂದಾಗ ನಿಮ್ಗೆ ಇವತ್ತು ಸಪೋಸ್ ಏನ್ ಮಾಡ್ತೀರಾ, ಇವತ್ತು ಕೆಲವರೆಲ್ಲ ಓದಕ್ ಶುರು ಮಾಡ್ತೀರಾ, ಇವತ್ತೆಲ್ಲ ರಿವೈಸ್ ಮಾಡಕ್ ಶುರು ಮಾಡ್ತೀರಾ, ನೋ ಪ್ರಾಬ್ಲಮ್, ಡೂ ಇಟ್. ನಾಳೆ ಬಂದಾಗ ಮೊದಲು ಬಿಗಿನಿಂಗ್ ಅಲ್ಲಿ ಓಕೆ ನಿಮ್ದು ಏನೇನ್ ಡೌಟ್ಸ್ ಇದೆಯೋ ಕೇಳ್ಬಿಡಿ, ಕ್ಲಾರಿಫೈ ಮಾಡ್ಬಿಡ್ತೀನಿ. ದೆನ್ ಐ ವಿಲ್ ಸ್ಟಾರ್ಟ್ ವಿತ್ ನ್ಯೂ ಚಾಪ್ಟರ್. Is it okay, students? Yes, sir. Yes, sir. Yes, sir. Yes, sir. Okay. And Yes, please sir. remember that one simple instruction which I said. If you are absent, if you left the session early, okay, you should come and inform in the respective groups. Please, Madi. Yes, sir. Sir, how to check our answers are correct or wrong in home exercise, sir? Don't worry about the home exercise. ಅದಕ್ಕೆ ನಾವು ಸೊಲ್ಯೂಷನ್ಸ್ ರೆಡಿ ಮಾಡ್ತಿದೀವಿ. ಇಟ್ ಮೈಟ್ ಟೇಕ್ ಸಮ್ ಟೈಮ್. ಓಕೆ, ಬಟ್ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನ ನನ್ನ ಹತ್ರ ಡಿಸ್ಕಷನ್ ಹೇಗೂ ಮಾಡ್ತಿದ್ರೆ ಹಾಗೆ ಕಂಟಿನ್ಯೂ ಮಾಡಿ. Okay, sir. ಓಕೆ, ಡನ್. Thank you, sir. ಥ್ಯಾಂಕ್ ಯು. Sir, Yes, Patil. sir, today for 12th and commerce people, they have holiday, sir. So
ಸರ್ ನಾವೊಬ್ರಿಗೆ You should feel great, man. You should feel great. Okay. ಸರ್ ಪಾಟೀಲ್ ಯೋಚನೆ ಮಾಡಿ, ಬೇಕು ಅಂದ್ರೆ ನಾವು ರಜೆ ತಗೊಂಡು ಸುಮ್ಮನೆ ಕುತ್ಕೋಬಹುದು. ಒಂದು ದಿನ ಏನ್ ರಜೆ ತಗೋತೀವಿ, ಓಕೆ, ದಟ್ಸ್ ಅ ಲಾಸ್ ಫಾರ್ ಅಸ್. ಆ ನಂಬರ್ ಆಫ್ ಅವರ್ಸ್, ಆ ಡೇ ಹೋಗುತ್ತಲ್ಲ, 24 ಅವರ್ಸ್ ಸುಮ್ಮನೆ ವೇಸ್ಟ್ ಮಾಡ್ತೀವಲ್ವಾ, ವಾಪಸ್ ಸಿಗಲ್ಲ ನಮ್ಮ ಲೈಫಲ್ಲಿ. ನಾವು ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ವಿ ಆರ್ ಯೂಸಿಂಗ್ ಸಮಥಿಂಗ್, ಅಂಡ್ ದಟ್ ಇಸ್ ಫಾರ್ ಗುಡ್ ಕಾಸ್ ವಿ ಆರ್ ಯೂಸಿಂಗ್. ಸರ್ ಸೊ ಬಿ ಹ್ಯಾಪಿ ದಟ್ ಐ ಆಮ್ ಯೂಸಿಂಗ್ ಸಮಥಿಂಗ್ ಫಾರ್ ಗುಡ್ ಕಾಸ್. ಡೋಂಟ್ ಕಂಪೇರ್. ಅವ್ರಿಗೆ ಲಾಸ್ ಆಕ್ಚುಲಿ. ಓಕೆ, ಕಾಮರ್ಸ್ ಒಂದು ಬಿಟ್ಬಿಡ್ರಿ. ಓಕೆ, ಅವ್ರಿಗೆ ಏನಿಲ್ಲ ಅಂದ್ರೂ ಸುಮ್ಮನೆ ಕುತ್ಕೊಂಡು ಮನೇಲಿ ಕುತ್ಕೊಂಡು ಹೋದ್ರು ಪಾಸ್ ಆಗ್ಬಿಡ್ತಾರೆ. ಸೈನ್ಸು ಕಾಮರ್ಸ್ ಒಂದೇನಾ ಹಾಗಾದ್ರೆ? ನಾಟ್ ಜಸ್ಟ್ ಸೈನ್ಸ್, ಎಷ್ಟೋ ಸೈನ್ಸ್ ಕಾಲೇಜರು ರಜಾ ಕೊಟ್ಟಿದ್ದಾರೆ. ನಾವು ಮಾಡ್ತಿಲ್ಲ ಅದನ್ನ. ಈ ಕನಕದಾಸ್ ಜಯಂತಿ, ಬಸವ ಜಯಂತಿ ಇವೆಲ್ಲ ಮಾಡ್ತಾರಲ್ಲ, ಈ ಗೌರ್ಮೆಂಟ್, ಈ ರಾಜಕೀಯ ಪಕ್ಷದವರು ಮಾಡ್ಕೊಂಡಿರೋಂತ ಒಂದು ಇದು. ಓಕೆ, ಆ ಕಮ್ಯುನಿಟಿನ ಹೈಲೈಟ್ ಮಾಡಬೇಕು ಅವತ್ತು ಅಂತ. ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ಈ ಪೊಲಿಟಿಕ್ಸ್ಗೆ ಹೋಗ್ಬೇಡಿ. ಇವರೆಲ್ಲ ಹಾಳು ಮಾಡಿಟ್ಟಿದ್ದಾರೆ ರಜೆಗಳನ್ನ ಕೊಟ್ಟು. ಹಾಲಿಡೇಸ್ ಡಿಕ್ಲೇರ್ ಜಸ್ಟ್ ಒಂದು ಕಮ್ಯುನಿಟಿನ ಸಂತೋಷ ಪಡಿಸೋದಕ್ಕೋಸ್ಕರ ಹಾಲಿಡೇ ಕೊಟ್ಟಿರೋದಷ್ಟೇ. ಅದು ಯಾರು ಓಕೆ ಕಮಾನ್ ಬನ್ರಿ ನೋಡ್ರಿ, ಆಚೆ ಕಡೆ ಬಂದು ನೋಡ್ರಿ, ಎಷ್ಟು ಜನ ಕನಕದಾಸ್ ಜಯಂತಿ ಆಚರಿಸ್ತಾ ಇದ್ರೆ ಬನ್ರಿ ಆಚೆ ನೋಡೋಣ. ಇಟ್ಸ್ ಆಲ್ ಪೊಲಿಟಿಕ್ಸ್. ಓಕೆ, ಇಂಡಿಪೆಂಡೆನ್ಸ್ ಡೇ ಒಪ್ಕೊಳ್ತೀನಿ, ಇಡೀ ನೇಷನ್ ಸೆಲೆಬ್ರೇಟ್ ಮಾಡುತ್ತೆ. ಓಕೆ, ದೀಪಾವಳಿ ಒಪ್ಕೊಳ್ತೀನಿ ರೀ. ಕನಕದಾಸ್ ಜಯಂತಿಗೆ ಎಷ್ಟು ಜನ ರೀ ಆಚರಿಸ್ತಾರೆ? ಬಸವ ಜಯಂತಿ ಎಷ್ಟು ಜನ ಆಚರಿಸ್ತಾರೆ ಆಚೆ ಬಂದು? ನೋ. ಓಕೆ, ಸೊ ಈ ಹಾಲಿಡೇ ಕಾನ್ಸೆಪ್ಟ್ ಬಿಟ್ಬಿಡಿ. ನಾ ಅದನ್ನೇ ಹೇಳಿದೆ, ನನಗೂ ಬೇಕು ಅಂದ್ರೆ ನಾನು ರಜೆ ತಗೊಂಡು ಆರಾಮಾಗಿ ಕೂತ್ಕೋಬೋದಿತ್ತು. ನಮ್ಗೇನು ಆ ಥರ ಅನ್ಸಿಲ್ಲ. ವಿ ಆರ್ ಕನ್ಸರ್ನ್ಡ್ ಅಬೌಟ್ ನಿಮ್ ಬಗ್ಗೆ ನಮ್ಗೆ ಕನ್ಸರ್ನ್ ಜಾಸ್ತಿ ಇದೆ. ಸೊ ವಿ ನೋ ಎಕ್ಸಾಕ್ಟ್ಲಿ ನಿಮ್ಗೆ ಯಾವಾಗ ಹಾಲಿಡೇಸ್ ಕೊಡಬೇಕು, ಯಾವಾಗ ಕೊಡಬಾರ್ದು, ಯಾವಾಗ ನಿಮ್ಗೆ ಟೈಮ್ ಕೊಡಬೇಕು ಓದ್ಕೊಳ್ಳೋಕೆ. ವಿ ನೋ ಆಲ್ ದ ಥಿಂಗ್ಸ್. ಸೊ ಡೋಂಟ್ ವರಿ ಪಾಟೀಲ್. ಓಕೆ sir, I thought at the end of the class you'll tell, no, today you people have holiday, simply I took the class. ನೋ ರಾಜ್ಕುಮಾರ್, ಅಷ್ಟು ಒಳ್ಳೆ ಮನುಷ್ಯ ಅಲ್ಲ ನಾನು, ಆಯ್ತಾ? ಅಷ್ಟು ಒಳ್ಳೆ ಸರ್ ಈ ಸಂಡೇ ಮ್ಯಾಥ್ಸ್ PTP ಇದೆಯಾ ಸರ್? ಈ ಸಂಡೇ ಮ್ಯಾಥ್ಸ್ ಇಲ್ವಲ್ಲ, ಬಿಕಾಸ್ ಲಾಸ್ಟ್ ವೀಕ್ ಬಯೋ ಅಲ್ಲ ಕೆಮಿಸ್ಟ್ರಿ ಮತ್ತೆ ಈ ವೀಕ್ ನಿಮ್ಗೆ ಏನಿದೆ ನೋಡಿ. ಕೆಮಿಸ್ಟ್ರಿ ಇನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಪಿಟಿ ಇದೆ ಸರ್. PTE ಇದೆ. You have PT. Okay sir. Okay. Yeah sir. Okay ma, fine. Okay, so all of you take care. Have a nice time. Let's meet. Thank you sir. Thank you. Thank you, sir. Thank you sir.